ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಆದರದ ಸುಸ್ವಾಗತ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು, ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂತಹ ಶ್ರೀ ದೇವಿಶ್ರೀ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಯಶವಂತಪುರಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ನಾವು ಮಂಜುಳಾ ಅವರು ಯಶವಂತಪುರಿಂದ ಮಾತಾಡ್ತೀವಿ. ಹೇಳಿ ಮಂಜುಳಾ ಅವರು, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ ಕೇಳ್ಬೇಕು. ಮನೆಯಲ್ಲಿ ತುಂಬಾ ಕಷ್ಟವಾಗಿದೆ. ಸರಿಮ್ಮ, ನಿಮ್ ಬಗ್ಗೆನೆ ಕೇಳ್ಬೇಕು ಅಂತ ಹೇಳ್ತಿದ್ದೀರಾ. ಜನ್ಮ ದಿನಾಂಕ ತಿಳಿಸ್ಕೊಡಿ. ನಾನು 27 ಹಾ 12ನೇ ತಿಂಗಳು ಹಾ 1965ನಲ್ಲಿ ಹುಟ್ಟಿದ್ದು. 65ನೇ ಇಸ್ವಿ. ಸರಿ, ಸಮಯ ಹೇಳಿ. ಸಮಯ ಬಂದು ಸೋಮವಾರ 8:30. ರಾತ್ರಿನಾ ಬೆಳಗ್ಗೆನಾ? ಬೆಳಗ್ಗೆ. ಬೆಳಗ್ಗೆ 8:30. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ? ಅದೇ ಮಗ ನಕ್ಷತ್ರ, ಸಿಂಹ ರಾಶಿ. ಗುರುಜಿ ಅವರಿದ್ದಾರೆ ಮಂಜುಳಾ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ಗುರುಜಿ ನಮಸ್ತೆ. ಗುರುಜಿ ಹೇಳಿ ತಾಯಿ, ನೀವು ಸೋಮವಾರನ? ಇನ್ನೊಂದ್ಸಲಿ ಡೇಟ್ ಹೇಳಿ, ನೀವು ಹುಟ್ಟಿರೋದು? 27 12ನೇ ತಿಂಗಳು ನವೆಂಬರ್ 1965. ನವೆಂಬರ್ ಇಲ್ಲ, 12ನೇ ತಿಂಗಳು ಡಿಸೆಂಬರ್. ಡಿಸೆಂಬರಾ? ಸರಿ ತಾಯಿ. ಡಿಸೆಂಬರ್ 1965. 1965 ನೋಡಿ. ನಿಮ್ಮ ಜನ್ಮ ಜಾತಕದಲ್ಲಿ ನಾನೀಗ ರಮಲಶಾಸ್ತ್ರವನ್ನು ನೋಡ್ತಿದ್ದೀನಿ. ಚತುರ್ಥಸ್ಥಾನ, ತೃತೀಯ ಸ್ಥಾನ ಮತ್ತು ದ್ವಿತೀಯ ಸ್ಥಾನ, ಕುಟುಂಬ ಸ್ಥಾನ ಮತ್ತು ಮಾನಸಿಕ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು. ಮನಸ್ಸಿಗೆ ನಿಮ್ಗೆ ಅವತ್ತಿಂದ ನೆಮ್ಮದಿನೇ ಇಲ್ಲ ತಾಯಿ. ಎಷ್ಟನೇ ಮಗಳು ನೀನು ನಿಮ್ ತಾಯಿಗೆ? ನಾನೇ ಫಸ್ಟ್ ಮಗಳು ಸ್ವಾಮೀಜಿ. ಅದಕ್ಕೆ ನೋಡು, ನಿನ್ಗೆ ಜವಾಬ್ದಾರಿನೂ ಜಾಸ್ತಿ ಜೀವನದಲ್ಲಿ. ತಂದೆ ಮನೆಯಲ್ಲೂ ನೆಮ್ಮದಿ ಇಲ್ಲ, ಈ ಕಡೆ ಕಟ್ಕೊಂಡ್ ಮನೆಯಲ್ಲೂ ನೆಮ್ಮದಿ ಇಲ್ಲ, ಯಾವ ಕಡೆಯಿಂದ ನೆಮ್ಮದಿ ಸುಖ ಅಂತಿಲ್ಲ. ಅವತ್ತಿಂದ ತುಂಬಾ ದುಡಿತಾ ಇದ್ಯಾ, ಆದ್ರೆ ನಿಮ್ಗಂತೂ ನೀವೇನು ಮಾಡ್ಕೊಂಡಿಲ್ಲ ಇದುವರೆಗೂ. ಏನ್ ಕೆಲ್ಸ ಮಾಡ್ತೀಯಮ್ಮ ನೀನು? ಮನೇಲೇ ಇರ್ತೀಯಾ? ನಾನು ಏನ್ ಕೆಲ್ಸ ಇಲ್ಲ ಸ್ವಾಮೀಜಿ. ನನ್ಗೆ ಮೈ ಚೆನ್ನಾಗಿಲ್ಲ ಜಾಸ್ತಿ. ನಮ್ ಗಂಡನು ಸತ್ತೋಗ್ಬಿಟ್ಟಿದ್ದು. ಮಕ್ಳು 3 ಮಕ್ಳು ಇಟ್ಕೊಂಡು ತುಂಬಾ ಅಡಿವಾನ ಆಗುತ್ತೆ. ತುಂಬಾ ಮೈ ಚೆನ್ನಾಗಿಲ್ಲ ಆಗುತ್ತೆ. ಹಾಸ್ಪಿಟ್ಲು ಮನೆ ಅಂತ ಇದ್ದೀನಿ. ಮನೆಯಲ್ಲಿ ಮಕ್ಳಿಗೂ ಆ ತರನೇ ಇದೆ. ನಮ್ಮ ಯಜಮಾನ್ರು ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟಿದ್ದು. ಯಾವ್ದಕ್ಕೆ ಅಂತ ಗೊತ್ತಿಲ್ಲ. ತುಂಬಾ ಕಷ್ಟ ತಿಂದು ನರಸ್ತಾ ಇದ್ದೀನಿ. ಒಂದು ಹೋಗಿದ್ರು ಒಂದು ಕಷ್ಟ ಬರ್ತಾ ಇದ್ದೀನಿ. ನನ್ಗೆ ಕೆಲ್ಸದ್ಮೇಲೆ ವ್ಯಾಪಾರನಲ್ಲಿ ಸ್ವಲ್ಪ ಮನೆ ಇಟ್ಟಿದ್ದಾರೆ, ಅದ್ನಲ್ಲಿ ಬಾಡಿಗೆಗಳು ಕೊಡಲ್ಲ. ತುಂಬಾ ಅಂದ್ರೆ ತುಂಬಾ ಗುರುಜಿ. ನಿನಗ್ ನಿಜವಾಗ್ಲು ನಿನ್ಗಿನ್ ಮುಂದೆ ಒಳ್ಳೆ ದಿನಗಳೇ ಆಗತ್ತೆ, ಒಳ್ಳೇದೇ ಆಗತ್ತೆ. ಯಾಕಂದ್ರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅಂತ ತೋರಿಸಿದೆ, ಹಂಗೆ ಆಗ್ತಿದೆ. ಮನ್ಸಿಗಂತೂ ನೆಮ್ಮದಿ ಇಲ್ಲ, ಕಷ್ಟ ಹೇಳ್ಕೊಳಕ್ಕೂ ಯಾರು ಇಲ್ಲ. ನಿಮ್ಗೆ ಅಂತ ಪರಿಸ್ಥಿತಿ ಆಗಿದೆ. ಆದ್ರೆ ಆ ಭಗವಂತ ನಿಂಗೆ ಒಳ್ಳೇದು, ಆರೋಗ್ಯ, ಭಾಗ್ಯ ಎಲ್ಲವೂ ಕೊಟ್ಟು ಕಾಪಾಡಲಿ ತಾಯಿ. ನೀನೇನು ಚಿಂತೆ ಮಾಡಬೇಡ. ನಿಮ್ಮ ಮನೆಯವ್ರ ಜಾತಕದಲ್ಲಿ ಇರ್ತಕ್ಕಂಥದ್ದು, ನಿನ್ನ ಮೊದಲನೇ ಮಗಳು ಬೇರೆ ಆಗಿದೆ, ಅವರು ಅಲ್ಪಾಯುಷಲ್ಲಿ ತೀರ್ಕೊಂಡಿರುವಂಥದ್ದು. ಅನುಕೂಲ ಆದ್ರೆ ನಿನ್ನ ಮಗನ ಕೈಯಲ್ಲಿ ಒಂದು ಗೋಕರ್ಣದಲ್ಲೋ ಅಥವಾ ಎಲ್ಲಾದ್ರೂ ನದಿ ತೀರದಲ್ಲಿ ಒಂದು ನಾರಾಯಣ ಬಲಿ ಮಾಡಿಸಿ. ಪಿತೃದೋಷ, ಈ ಪಿತೃದೋಷ ನಿವಾರಣೆ ಮಾಡಿಸ್ಕೊಂಬಿಡು. ಮತ್ತೆ ಪ್ರತಿ ಶನಿವಾರ ನಿನ್ನ ಕೈಯಿಂದ ಒಂದು ಹನುಮಂತನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯನ್ನ, ಮುಖ ಈಗ ನೋಡ್ಕೊಂಡು ಆ ಎಳ್ಳೆಣ್ಣೆಯನ್ನ ದಾನ ಕೊಟ್ಬಿಟ್ಟು ಬರ್ಬೇಕು. ಈ ರೀತಿ ಒಂದು 16 ವಾರ ಮಾಡಬೇಕು ಹನುಮಂತನ ದೇವಸ್ಥಾನದಲ್ಲಿ. ಮತ್ತೆ ಒಂದು ಇದನ್ನ ಮಾಡಿಸ್ಕೊಳ್ಳಿ. ಮತ್ತೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಪ್ರತಿ ಅಮಾವಾಸ್ಯೆ ದಿವಸ ಬೆಳಗ್ಗೆನೆ ಎದ್ದು ಒಂದು ತಾಮ್ರದ ಚೆಂಬಲ್ಲಿ ನೀರು ತುಂಬಿಕೊಂಡು ಅದ್ರಲ್ಲಿ ಸ್ವಲ್ಪ ಅರಿಶಿಣವನ್ನ ಹಾಕೊಂಡು ಒಂದು 3 ವೀಳ್ಯದೆಲೆ ಇಲ್ಲ ಇಟ್ಕೊಂಡ್ಬಿಟ್ಟು ಸೂರ್ಯ ಅಷ್ಟೋತ್ರ ಅಥವಾ ಸೂರ್ಯನಾರಾಯಣ ಪೂಜೆ ಅಥವಾ ಏಕಾಗ್ರತೆಯಿಂದ ಸೂರ್ಯ ದೇವಾಯ ನಮಃ ಅಂತ ಹೇಳ್ಕೊಂಡು ಪ್ರಾರ್ಥನೆ ಎಷ್ಟು ಸಲ ಅನ್ಕೊಂಡ್ರೆ ಅಷ್ಟು ಸಲ ಸೂರ್ಯ ನಮಸ್ಕಾರವನ್ನು ಮಾಡಿ ಅದನ್ನ ತಗೊಂಡೋಗಿ ತೆಂಗಿನ ಗಿಡಕ್ಕೋ ಅಥವಾ ಬಿಲ್ವಪತ್ರೆ ಮರಕ್ಕೋ ಅಥವಾ ಯಾವ್ದಾದ್ರೂ ಹಾಲು ಬಿಡುವಂತ ಮರಗಳಿಗೋ ಹಾಕ್ಬಿಟ್ಟು ಒಂದು 5 ಪ್ರದಕ್ಷಿಣೆ ಹಾಕೊಂಡ್ಬರ್ಬೇಕು ಪ್ರತಿ ಅಮಾವಾಸ್ಯೆ ದಿನ. ಈ ರೀತಿ ಮಾಡ್ತಾ ಇರು. ನಿನ್ಗೆ ಶತ್ರುಗಳಿಂದನೂ ತೊಂದರೆ ನಿವಾರಣೆ ಆಗತ್ತೆ, ಎಲ್ಲರಿಂದನೂ ಒಳ್ಳೆ ಫಲ ಸಿಗುತ್ತೆ ತಾಯಿ. ಚಿಂತೆ ಮಾಡ್ಬೇಡಮ್ಮ, ಸಣ್ಣ ವಿಚಾರ. ಇದನ್ನ ಮಾಡ್ಕೊಳ್ಳಿ. ಜೀವನ ಪರ್ಯಂತ ಇನ್ನು ಮುಂದೆ ಸುಖ, ಆರೋಗ್ಯ ಎಲ್ಲವೂ ಪ್ರಾಪ್ತಿ ಆಗುತ್ತೆ ತಾಯಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಗುಲ್ಬರ್ಗಾ ಇಂದ ಶಿಲ್ಪಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಾ ಮೇಡಮ್, ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು. ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು. ಅಣ್ಣನ ಹೆಸರನ್ನ ತಿಳಿಸಿ ಶಿಲ್ಪಾ. ಅಣ್ಣನ ಹೆಸರು ನಿರಂಜನ್ ಅಂತ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 4th ಸೆಪ್ಟೆಂಬರ್ 1986. ಸಮಯ ಹೇಳಿ. ಗುರುವಾರ ಬೆಳಗ್ಗೆ 9:35 ಮೇಡಮ್.
ಗುರುವಾರ ಬೆಳಗ್ಗೆ 9:35ಕ್ಕೆ. ಜನ್ಮರಾಶಿ ನಕ್ಷತ್ರ ತಿಳಿಸ್ಕೊಡಿ ನಿರಂಜನ್ ಅವ್ರದ್ದು. ಮೇಡಮ್ ರಾಶಿ ವೃಶ್ಚಿಕ ರಾಶಿ ಮೇಡಮ್, ನಕ್ಷತ್ರ ಯಾವ್ದಂತ ಗೊತ್ತಿಲ್ಲ. ಸರಿಮಾ, ಗುರುಜಿ ಅವರಿದ್ದಾರೆ ಶಿಲ್ಪಾ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ವೃಶ್ಚಿಕ ರಾಶಿಯಾ? ಹಾ ಮೇಡಮ್. ಹಾ ಸರ್. ವೃಶ್ಚಿಕ ರಾಶಿ 6ನೇ ಸ್ಥಾನ ತೋರಿಸ್ತಿದೆ. ನಿಮ್ಮಣ್ಣ ಏನ್ ಓದಿದಾರಮ್ಮ ಇವರು? ಸರ್ ಇದು ಗುರುಜಿಯವರ MBA ಕಂಪ್ಲೀಟ್ ಆಗಿದೆ. ಅವ್ರ ವೈವಾಹಿಕ ಜೀವನನು ಸರಿಯಾಗಿಲ್ಲ. ಇವಾಗ ಜಾಬ್ ಮಾಡ್ತಿದ್ರು, ಅದ್ರ ಸಲುವಾಗಿ ಕೂಡ ತುಂಬಾ ಟ್ರೈ ಮಾಡ್ತಾ ಇದಾರೆ. ಹೌದು, ಆಲ್ರೆಡಿ 2.5 year ಇಂದ ಇವ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ. 2 ವರ್ಷ ಆಯ್ತು ಇವ್ನಿಗೆ ಕರ್ಮ ಅನ್ನೋದು ಸ್ಟಾರ್ಟ್ ಆಗಿ. ಹಾ ಗುರುಜಿ, ಮೊನ್ನೆ 3 ತಿಂಗಳಾಯ್ತು ಮದುವೆ ಆಗಿ. ಅವ್ರು ಕೂಡ ಅವ್ರ ವೈಫ್ ಕೂಡ ಬಿಟ್ಟೋಗಿದ್ದಾರೆ. ಮದ್ವೆ ಆಗಿ 3 ತಿಂಗಳ ದೂರ ಆದ್ರ ತಾಯಿ ನೋಡಿ ಎಂತ ಕರ್ಮಕಾಂಡ ಇದು. ಈಗ ಸಾಡೆ ಬೇರೆ ನಡೀತಿದೆ ಇವ್ನಿಗೆ. 2 ವರ್ಷದಿಂದ ಪಾಪ ಟೈಮ್ ಸರಿ ಇಲ್ಲ ಇವ್ನ ಜಾತಕದಲ್ಲಿ. ಎಕ್ಸಾಮ್ ಅಲ್ಲೂ ಅಷ್ಟೇ ಇವ್ನ ಅನ್ಕೊಂಡಿರೋ ಪರ್ಸೆಂಟೇಜು ಬರ್ಲಿಲ್ಲ, ಅಲ್ಲೂ ಮೋಸ ಆಯ್ತು. ತುಂಬಾ ಈಸ್ ವೆರಿ ಇಂಟೆಲಿಜೆಂಟ್, ಯಾರಿಗೂ ಮೋಸ ವಂಚನೆ ಮಾಡಿಲ್ಲ ಇವನು. ಪಾಪ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲವನ್ನ ತನ್ನ ಹೆಗಲೆ ಮಾಡ್ಕೊಂಡ್ಕೊಂಡು ಈಗ ಡಿಪ್ರೆಷನ್ಗೆ ಹೋಗಿದ್ದಾನೆ. ನಾನು ಎಲ್ಲರಿಗೂ ಒಳ್ಳೇದೇ ಮಾಡ್ದೆ, ಎಲ್ಲರಿಗೂ ನನ್ಗೆ ಯಾಕೆ ಹಿಂಗ ಆಗೋಯ್ತು ಅಂತ. ತುಂಬಾ ನೋವನ್ನು ಅನುಭವಿಸ್ತಿದ್ದಾರೆ. ಮತ್ತೆ ಇವ್ರ ಜಾತಕದಲ್ಲಿ ಒಂದು ಸ್ತ್ರೀ ಶಾಪ ಬೇರೆ ತೋರಿಸ್ತಿದೆ ತಾಯಿ. ಸ್ತ್ರೀ ಶಾಪ ಅಂದ್ರೆ ಮೊದಲು ಮದ್ವೆ ಮಾತುಕತೆಯಾಗಿ ಬ್ರೇಕ್ ಆಗಿದ್ದು ಅಥವಾ ಯಾವ್ದಾದ್ರು ಇಷ್ಟಪಟ್ಟಿರುವಂತದ್ದು ಬ್ರೇಕ್ ಆಗಿದ್ದು, ಇಂಥದ್ದು ಏನಾದ್ರೂ ಆಗಿದೆಯಮ್ಮ? ಇಲ್ಲ ಗುರುಜಿ, ಇಲ್ಲ. ಅಂದ್ರೆ ಇದು ಆಗಿಲ್ಲ. ಪಿತೃಗಳಿಂದ ಆಗಿರೋಂತ ಶಾಪನೇ ಆಗಿರ್ಬೋದು. ಯಾಕಂದ್ರೆ ಇವನು ಎಷ್ಟ್ ಜನ ಗಂಡ್ಮಕ್ಳು? ನಾವ್ 3 ಜನ ಗಂಡ್ಮಕ್ಳು, ನಾನೊಬ್ಳೆ ಗುರುಜಿ. ಆದ್ರೆ 2ನೇ ಅಣ್ಣ ಕೂಡ ತೀರ್ಕೊಂಡು ಹೋದ. ಅದು 1 ವರ್ಷದಲ್ಲಿ ಮದ್ವೆ ಮಾಡ್ಬೇಕಂದಿದ್ದಕ್ಕೆ ಸ್ವಲ್ಪ ಆತರದಿಂದ ಅರ್ಜೆಂಟ್ ಆಗಿ ಮದ್ವೆ ಆಯ್ತು ಗುರುಜಿ. ನೋಡಿ, ಅಣ್ಣ ತಮ್ಮಂದ್ರ ತಂದೆ ತೀರ್ಕೊಂಡಾಗ ಇಲ್ಲಿ ನಮ್ಮವ್ರಿಗೆ ಎಷ್ಟೋ ಜನಕ್ಕೆ ಸಂಸ್ಕಾರಗಳು ಅನ್ನೋದೇ ಗೊತ್ತಿಲ್ಲ, ಸಂಪ್ರದಾಯಗಳ ಬಗ್ಗೆ ಅರಿವೇ ಇಲ್ಲ. ಯಾರೋ ಮೂರ್ಖ ಹೇಳ್ತಾನೆ ಅಂತ ಹಂಗ್ ಮಾಡ್ಬಾರ್ತಾಯಿ. ತಂದೆ ತೀರ್ಕೊಂಡಾಗ ದಶದಾನಗಳು ಅಥವಾ 12 ದಾನಗಳಲ್ಲಿ ಕನ್ಯಾದಾನ ಅಂತ ಒಂದಿರುತ್ತೆ. ಕನ್ಯಾದಾನವನ್ನ ಮಾಡಬೇಕು, ಆದ್ರೆ ಕನ್ಯೆಯನ್ನು ತರಬೇಕಲ್ಲ. ಗಂಡ್ಮಕ್ಳಿಗೆ 1 ವರ್ಷದಲ್ಲಿ ಸೋದರ ತೀರ್ಕೊಂಡಿರ್ತಕ್ಕಂಥದ್ದು 1 ವರ್ಷ ಮನೆಯಲ್ಲಿ ಶುಭ ಕಾರ್ಯನೇ ನಡೀಬಾರ್ದು ಅಂತ ಹೇಳುತ್ತೆ. ಅಂಥದ್ದು 1 ವರ್ಷದಲ್ಲಿ ನೀವು ಶುಭ ಕಾರ್ಯವನ್ನ ತಗೊಂಡಿದ್ದೀರಾ ಅಂತಂದ್ರೆ ಇದು ಮಹಾ ಅಪರಾಧ ತಾಯಿ. ಖಂಡಿತ ಹಂಗ್ ಮಾಡಬಾರ್ದು. ಇದು ನೀವು ಮಾಡಿರೋ ತಪ್ಪಿಗೆ ನೋಡಿ ಅವನ ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾನೆ. ಅದು ತುಂಬಾ ಸಮಸ್ಯೆಗಳು ಎದುರಾಗತ್ತೆ. ಆದ್ರೆ ಈ ಒಂದು ದಾಂಪತ್ಯ ಜೀವನದಲ್ಲಂತೂ ನೆಮ್ಮದಿ ತರೋದಿಲ್ಲಮ್ಮ, ನಿಜವನ್ನ ಹೇಳ್ತಿದ್ದೀನಿ. ಆ ನೆಮ್ಮದಿ ತರೋದಕ್ಕೆ ಸಾಧ್ಯನೇ ಇಲ್ಲ. ಅದೇನಾದ್ರೂ ಸುಸೂತ್ರ ಮಾಡ್ಕೊಳ್ಳಿ. 2015 ಅಂದ್ರೆ ಬರೋ ವರ್ಷ 2015 ಮೇ ಕಳೆದ ನಂತರ ಇವನ್ ಜೀವನದಲ್ಲಿ ಉತ್ತಮವಾದ ಸ್ಥಾನಕ್ಕೆ ಹೋಗ್ತಾನೆ. ಆದ್ರೆ ಉದ್ಯೋಗದಲ್ಲಿ ಪ್ರಗತಿ, ಅವನಿಗೆ ಮಾನಸಿಕವಾಗಿ ನೆಮ್ಮದಿ ತರಲು ನಾನೊಂದು ವ್ರತವನ್ನ ಹೇಳ್ತೀನಿ. ಈಗ ನಿಮ್ಮ ಸೋದರ ತೀರ್ಕೊಂಡು ಎಷ್ಟು ವರ್ಷ ಆಯ್ತು? ಮೇ ಬಂದ್ರೆ 2 ವರ್ಷ ಆಗುತ್ತೆ ಗುರುಜಿ. ಮೇ ಬಂದ್ರೆ ಇಲ್ಲಿ ರಮಲಶಾಸ್ತ್ರದಲ್ಲಿ ತೋರಿಸ್ತಿರೋದು ಅದೇ. ಬರೋ ವರ್ಷ 3 ವರ್ಷ ಕಳೆದ ನಂತರ ಮೇ ಕಳಿಬೇಕು. ಮೇ ಕಳೆದ ನಂತರ ಖಂಡಿತವಾಗ್ಲೂ ಚೆನ್ನಾಗಿ ಹೋಗುತ್ತೆ ಅಂತ ತೋರಿಸ್ತಿರ್ತಕ್ಕಂಥದ್ದು. ಈಗ ಒಂದ್ ಕೆಲಸ ಮಾಡಿ, ನೀವೇನ್ ಮಾಡ್ಬೇಕು ಅಂದ್ರೆ ಆ ಒಂದು ವಿಶೇಷವಾಗಿ ಈ ಒಂದು ನಿಮ್ಮ ಅಣ್ಣ ಈಗ ಮಧ್ಯದಲ್ಲಿ ಈ ವ್ಯಕ್ತಿ ಎಷ್ಟನೇ ವ್ಯಕ್ತಿ ತೀರ್ಕೊಂಡಿರೋದು? 2ನೇವರ? 2ನೇ ಅಣ್ಣ. 3ನೇವರು? ಇವರು ಫಸ್ಟ್ ಅಣ್ಣ ಗುರುಜಿ. ಫಸ್ಟ್ ಅಣ್ಣನ ಮದ್ವೆ ಮಾಡಿರೋದು ನಾವು. ಹಂಗಾದ್ರೆ ಜ್ಯೇಷ್ಠ ಪುತ್ರನ ಮದ್ವೆ ಆಗಿರುವಂತದ್ದು ನೋಡಿ. ಜ್ಯೇಷ್ಠ ಪುತ್ರ, ಅವರು ಕೂಡ ಜ್ಯೇಷ್ಠ ಪುತ್ರಿ ಗುರುಜಿ. ಜ್ಯೇಷ್ಠ ಪುತ್ರ ಅಂತಂದ್ರೆ ನಿಮ್ಗೆ ಮೊದಲನೇ ಅಣ್ಣ ಆಗಿರ್ತಾನೆ. ಅವ್ರ ತಂದೆಗೆ ಪಿತೃದೋಷಗಳು, ಈ ಸ್ತ್ರೀ ಶಾಪ ಇಂಥದ್ದೇನಾದ್ರೂ ಇದ್ರೆ ಜ್ಯೇಷ್ಠ ಪುತ್ರನ್ಗೆ ಬರುತ್ತೆ ಅಂತ. ಹಂಗಾದ್ರೆ ಹಿಂದಿಂದು ಇದು ಕರ್ಮಫಲ ಅಂತ. ನಿಮ್ ತಂದೆ ತಾತ ಮುತ್ತಾತಂದು ಯಾವ್ದೋ ಹೆಣ್ಣಿನ ಶಾಪ ಮೊದಲನೇ ಮಗನಿಗೆ ಬರುತ್ತೆ ಅಥವಾ ಕೊನೆ ಮಗನಿಗೆ ಬರುತ್ತೆ ಅಂತ. ಆದ್ರೆ ಮೊದಲನೇ ಮಗ ಆಗಿರೋದ್ರಿಂದ ಈ ರೀತಿ ಎಲ್ಲ ಆಗಿದೆ. ಚಿಂತೆ ಮಾಡ್ಬೇಡಿ ತಾಯಿ. ನಿಮ್ಗೆ ನಿಯರೆಸ್ಟ್ ಎಲ್ಲಾದ್ರೂ ನದಿ ಹರಿಯೋ ನದಿ ಇದೆಯಾ? ಗಣಗಾಪುರ ಹತ್ರ ಆಗುತ್ತೆ ಗುರುಜಿ. ಹತ್ರ ಆಗುತ್ತಾ? ಪ್ರತಿ ಹುಣ್ಣಿಮೆ ದಿನ ಆ ಒಂದು 3 ಹುಣ್ಣಿಮೆಗಳ ಕಾಲ ನಿಮ್ಮ ಅಣ್ಣನ್ ಕಳಿಸಿ ನದಿಯಲ್ಲಿ ಸ್ನಾನ ಮಾಡಿಸ್ಕೊಂಡು ಆ ನದಿಯಲ್ಲಿ ಸ್ನಾನ ಮಾಡಿ ಒಂದು ಬಾಗನದ ಸಾಮಗ್ರಿ ಅಂತಂದ್ರೆ ಮೊರ, ಅದರಲ್ಲಿ ಒಂದು ಬ್ಲೌಸ್ ಪೀಸು, ಅಕ್ಕಿ, ಬಾಗ್ನ ಏನೇನ್ ಕೊಡ್ತೀವಿ ಅಷ್ಟು ಕೊಟ್ಟು ಪೂಜೆ ಮಾಡಿ, ಯಾವುದೇ ಒಂದು ಸ್ತ್ರೀ ಶಾಪ ನಮ್ಮ ಕುಟುಂಬದ ಮೇಲೆ ಏನೇ ದೋಷ ಇದ್ರು ನಿವಾರಣೆ ಆಗ್ಲಿ ಅಂತ ಹೇಳಿ ಅದಕ್ ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬರ್ಬೇಕು. ಈ ರೀತಿ 3 ತಿಂಗಳ ಕಾಲ ಮಾಡ್ಸಕ್ ಹೇಳಿ. ಮತ್ತೆ ಈಗ ಒಂದು 28 ದಿನಗಳ ಕಾಲ, ಸತತವಾಗಿ 28 ದಿನಗಳ ಕಾಲ ನೀವು ದುರ್ಗಾದೇವಿ ದೇವಸ್ಥಾನದಲ್ಲಿ ಡೈಲಿ 28 ದಿನಗಳ ಕಾಲ ಹೋಗಿ ಅಲ್ಲಿ ಹಾಲಿನ ಅಭಿಷೇಕ ಅಥವಾ ಅಲ್ಲಿ ದೀಪ ಉರ್ಲಿಕ್ಕೆ ಎಣ್ಣೆ ಅಥವಾ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಪ್ರಸಾದವನ್ನು ಹಂಚೋದು, ಈ 3ರಲ್ಲಿ ಯಾವ್ದಾದ್ರು ಒಂದು 28 ದಿನಗಳ ಕಾಲ ನಿಮ್ ಶಕ್ತಿಗೆ ಅನುಕೂಲ ತಕ್ಕಂತೆ ಅದನ್ನ ಮಾಡಿಸಿದ್ರೆ ಖಂಡಿತವಾಗ್ಲೂ ಅವನಿಗೆ ಉದ್ಯೋಗನ ಸಿಗುತ್ತೆ, ಸಾಡೆ ಸಾತಣೆ ದೂರ ಆಗತ್ತೆ. ಅವ್ರ ಅಣ್ಣ ಅತ್ತಿಗೆ ಚೆನ್ನಾಗಿರ್ತಾರ ಅಂತ ಕೇಳ್ಬೇಕಾಗಿತ್ತು ಗುರುಜಿ. ಅಮ್ಮ ನಾನು ಹೇಳ್ತಿದ್ದೀನಿ, ಈ ವಿವಾಹ ಜೀವನದಲ್ಲಿ ತುಂಬಾ ತೊಂದರೆ ಇದೆ ತಾಯಿ. ನೀವು ತಪ್ಪು ಮಾಡಿದ್ರಿ, ಮದುವೆ ಮಾಡಬಾರ್ದಾಗಿತ್ತು, ಶಾಸ್ತ್ರದ ವಿರುದ್ಧವಾಗಿ ತಪ್ಪನ್ನ ಮಾಡಿದ್ರ,
ಅದು ಅನುಭವಿಸ್ಲೇಬೇಕು. ಅವರಿಬ್ರು ಹೊಂದಾಣಿಕೆ ಆಗ್ಬೇಕು ಅಂದ್ರೆ ಅವರಿಬ್ರು ಜಾತಕಗಳು ನೋಡ್ಬೇಕಾಗತ್ತೆ. ಆದ್ರೆ ಇವನ ಜಾತಕದ ಪ್ರಕಾರವಾಗಿ ಈ ಮದುವೆಯಲ್ಲಿ ನೆಮ್ಮದಿ ತರೋದಿಲ್ಲ, ಇದು ನಿಂತ್ಕೊಳ್ಳೋದು ಅಸಾಧ್ಯ ಅಂತ ಹೇಳ್ತಿದೆ ತಾಯಿ. ಬೇಜಾರ್ ಮಾಡ್ಕೋಬೇಡಿ. ಮೊದಲು ಈ ಒಂದು ವರ್ಷ ನಕ್ಷತ್ರ ಯಾವ್ದಂತ ತಿಳ್ಕೊಬೋದ ಗುರುಜಿ ನಮ್ಮ ಅಣ್ಣನ? ಏನಮ್ಮ? ನಕ್ಷತ್ರ ಗುರುಜಿ. ಜ್ಯೇಷ್ಠ ನಕ್ಷತ್ರ ತಾಯಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ತಿಳ್ಕೊಳ್ಳಿ. ಈ ಮದುವೆಯಲ್ಲಿ ಅವನಿಗೆ ನೆಮ್ಮದಿ ತರೋದಿಲ್ಲ. ಇನ್ನೊಂದು ಆ ಮಗುನ ಜಾತಕ ನೋಡಿ, ಆ ಮಗು ಜಾತಕದಲ್ಲಿ ಏನಿದೆಯೋ ನೋಡ್ಕೊಂಡು ಇನ್ನು ಒಂದು ವರ್ಷ ಸುಮ್ಮನೆ ಇದ್ಬಿಡಿ. ಬರೋ ವರ್ಷದಿಂದ ಇಬ್ಬರನ್ನು ಒಂದಾಗ್ಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ನಮಸ್ತೆ. ಬೆಂಗಳೂರಿಂದ ಸಾವಿತ್ರಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಸಾವಿತ್ರಿ ಅವರೇ, ನಮಸ್ತೆ ಅಮ್ಮ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅಮ್ಮ, ನಮ್ಮ ಮಗನ ಬಗ್ಗೆ ಕೇಳ್ಬೇಕು. ಮಗನ ಹೆಸರನ್ನ ತಿಳಿಸಿ. ಲಕ್ಷ್ಮೀಶ ಅಂತ. ಲಕ್ಷ್ಮೀಶ. ಡೇಟ್ ಆಫ್ ಬರ್ತ್ ಹೇಳಿ. 22/9/1980. 22/9/80 ಇಸವಿ. ಸಮಯ ಹೇಳಿ. ಸಮಯ ಬೆಳಗ್ಗೆ 4 ಗಂಟೆಗೆ. ಬೆಳಗ್ಗೆ 4 ಗಂಟೆ. ಜನ್ಮರಾಶಿ ನಕ್ಷತ್ರ ತಿಳಿಸ್ಕೊಡ್ತೀರಾ? ಇದು ಧನಿಷ್ಕ ನಕ್ಷತ್ರ, ಮಕರ ರಾಶಿ. ಸಾವಿತ್ರಿ ಅವರೇ, ಗುರುಜಿ ಅವರಿದ್ದಾರೆ ಅಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಆಯ್ತು. ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಮಗನ್ ಬಗ್ಗೆ ಪ್ರಶ್ನೆ ಇಟ್ಟಿದ್ರಿ. ಸ್ವಾಮೀಜಿ, ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಒಂದು ಲಗ್ನ ಬಗ್ಗೆ ಆಗ್ಲಿ ಅಂತ ಆಗ್ತಾ ಇಲ್ಲ. ಮೊದಲೇನಾದ್ರೂ ಮಾತುಕತೆ ಆಗಿ ಫಿಕ್ಸ್ ಆಗಿ ಬ್ರೇಕ್ ಆಗಿದ್ದಂತದ್ದು ಏನಾದ್ರೂ ಇತ್ತ ಸರ್? ಇಲ್ಲ ಸ್ವಾಮೀಜಿ, ಏನೋ ಒಂದ್ಸತಿ 2 ಸತಿ ಅವರು ಬಂದ್ರು, ನಾವು ಬಂದ್ವಿ. ಮಧ್ಯ ಹಿಂಗೆ ಕಿತ್ತೋಯ್ತು. ಯಾಕಂದ್ರೆ ಇಲ್ಲಿ ನಾವು ನೋಡ್ತಿರ್ತಕ್ಕಂತ ರಮಲಶಾಸ್ತ್ರದಲ್ಲಿ ತೃತೀಯ ಸ್ಥಾನ ತುಂಬಾ ಚೆನ್ನಾಗಿದೆ. ಆದ್ರೆ ಚತುಸ್ಥಾನದಲ್ಲಿ ಕುಜ ದೋಷ ಇರತಕ್ಕಂಥದ್ದು. ಯಾರು ಹೇಳಿಲ್ವಾ ನಿಮ್ ಮಗನ್ ಕುಜದೋಷ ಇದೆ ಅಂತ? ಇಲ್ಲ ಸ್ವಾಮೀಜಿ, ಯಾರು ಹೇಳಲಿಲ್ಲ. ಕುಜದೋಷ ಇದೆಯಮ್ಮ ಜಾತಕದಲ್ಲಿ. ಕುಜದೋಷ ಇದ್ದಾನೆ. 4ನೇ ಮೇಲೆ ಕುಜನ ಇರತಕ್ಕಂಥದ್ದು. ಅಷ್ಟು ಉತ್ತಮವಾದ ಒಂದು ಯೋಗ ಇಲ್ಲ. ಅದರಿಂದ ತೊಂದರೆ ಆಗ್ತಿದೆ. ಎಷ್ಟೇ ನೀವು ಸಮಸ್ಯೆಗಳು. ಏನ್ ಓದಿದ್ದಾನೆ ಅವನು? ಬಿಕಾಮ್ ಮಾಡ್ಕೊಂಡು CA ಇಂಟರ್ ಪಾಸ್ ಆಗಿದೆ ಸ್ವಾಮಿ. ಉದ್ಯೋಗ ಮಾಡ್ತಿದ್ದಾರೆ. ಇದು ಸೋಪ್ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಸರಿ ತಾಯಿ. ಈಗ ನಿಮ್ ಮಗನ್ಗೆ ಉತ್ತಮವಾದ ಒಂದು ಉದ್ಯೋಗ ಸಿಕ್ಕಿದ್ರೆ, ಹೆಣ್ಣು ಮಗಳು ಸಿಕ್ಕಿದ್ರೆ ಸಾಕು. ಸಾಕು ಸ್ವಾಮೀಜಿ. ಖಂಡಿತ ಚಿಂತೆ ಮಾಡ್ಬೇಡಿ. ನಾನೇನಾದ್ರೂ ಪೂಜೆ ಹೇಳಿದ್ರೆ ಮಾಡ್ತಾರಾ? ಸ್ವಾಮೀಜಿ ಮಾಡ್ತಾರೆ. ಸರಿ ತಾಯಿ. ಈಗ ನಿಮ್ ಮನೆ ದೇವ್ರು ಯಾವ್ದು? ಮನೆ ದೇವ್ರು ಚಿಕ್ಕನ್ ಸ್ವಾಮಿ ಅಂತ. ಹೆಣ್ ದೇವ್ರು ಮುಲ್ಕಟಮ್ಮ ಅಂತ. ಮುಲ್ಕಟಮ್ಮ. ಇವ್ರ ಕೈಯಿಂದ ಒಂದು ಸತತವಾಗಿ ಒಂದು 48 ದಿನಗಳ ಕಾಲ ಪ್ರತಿದಿನಾನು ಸೇರಿ ಅರಳಿ ಮರ ಪ್ರದಕ್ಷಿಣೆ ಮಾಡ್ಬೇಕು. 48 ದಿನ ಅರಳಿ ಮರ ಪ್ರದಕ್ಷಿಣೆ ಮಾಡ್ಕೊಂಡು ನೇರವಾಗಿ ಮನೆಗೆ ಬರ್ಬೇಕು. ಎಲ್ಲೂ ಹೋಗ್ಬಾರ್ದು. ಮನೆಗೆ ಬಂದು ದೇವ್ರ ಮನೆಯಲ್ಲಿ ಒಂದು ತುಪ್ಪದ ದೀಪ ಹಚ್ಬೇಕು. ಈ ರೀತಿ ಒಂದು 48 ದಿನ ಮಾಡಿಸಿ ಮತ್ತೆ ಸಾಯಂಕಾಲ ವೇಳೆಯಲ್ಲಿ ಕೆಲಸದಿಂದ ಬಂದ್ಮೇಲೆ ಮತ್ತೊಮ್ಮೆ ಕೈಕಾಲು ಮುಖ ತೊಳ್ಕೊಂಡು ನವಗ್ರಹ ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ಬೇಕು. ದೇವಸ್ಥಾನಕ್ಕೆ ಹೋಗ್ಬಾರ್ದು. ಸಾಯಂಕಾಲ ಖಾಲಿ ನವಗ್ರಹಗಳ ಪ್ರದಕ್ಷಿಣೆ ಮಾಡ್ಕೊಂಡು ವಾಪಸ್ ಬರ್ಬೇಕು. ಬೆಳಗ್ಗೆ ಅರಳಿ ಮರಕ್ಕೆ ಈ ರೀತಿ ಮಾಡುವಂಥದ್ದು. ಒಂದು 48 ದಿನ ಮಾಡಿದ್ರೆ ಈ ಒಂದು 2 ತಿಂಗಳಲ್ಲಿ ನಿಮ್ಮ ಮಗನಿಗೆ ವಿವಾಹ ನಿಶ್ಚಯ ಆಗುತ್ತೆ ತಾಯಿ. ಚಿಂತನೆ ಮಾಡಬೇಡ. ಇದೊಂದು ಮಾಡಿಸು. ವಿವಾಹದ ಇನ್ವಿಟೇಷನ್ ನಾನು ಕಳಿಸು. ನಾನು ಪೂಜೆ ಮಾಡಿ ಪ್ರಸಾದ ಕಳಿಸ್ತೀನಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ ತಾಯಿ. ವೀಕ್ಷಕರೇ, ದೂರದ ಕ್ಯಾಲಿಫೋರ್ನಿಯಾದಿಂದ ಈಶ್ವರಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮಾಧವಿ ಅವರೇ. ನಮಸ್ತೆ. ಹೇಳಿ ಈಶ್ವರಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ ಕೇಳ್ಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ ತಿಳಿಸಿ. ಏಪ್ರಿಲ್ 14 7 14 7 14/4/1965. 14/4/65 ಇಸ್ವಿ. ಸರಿ ಅಲ್ವಾ? ಸಮಯ ತಿಳಿಸಿ. ಬೆಳಗಿನ ಜಾವ 4:15. 4ರಿಂದ 4:15. ಜನ್ಮರಾಶಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡಿ ಈಶ್ವರಿ. ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ. ಸರಿಮ್ಮ. ರಾಶಿ ಬಗ್ಗೆ ಮಾಹಿತಿ ಗೊತ್ತಿದೆ? ಕನ್ಯಾ ರಾಶಿ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ನಮಸ್ತೆ ಗುರುಜಿ, ನಿಮ್ಗೆ ಶತಕೋಟಿ ನಮಸ್ಕಾರಗಳು. ನಿನಗೂ ಪ್ರಣಾಮಗಳು ತಾಯಿ. ಅದೇ ರೀತಿ ಆಶೀರ್ವಾದಗಳು ಇರುತ್ತೆ. ಹೇಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ರಿ. ಬುಧವಾರನ ಹುಟ್ಟಿರೋದು? ಹೌದು ಗುರುಜಿ. ಕುಟುಂಬ ಸ್ಥಾನ, ತೃತೀಯ ಸ್ಥಾನ, ಕುಟುಂಬ ಸ್ಥಾನ ತೋರಿಸ್ತಿದೆ. ಎಷ್ಟು ವರ್ಷ ಆಯ್ತು ಕ್ಯಾಲಿಫೋರ್ನಿಯಾಗ ಹೋಗಿ? 17 ವರ್ಷ ಆಯ್ತು ಗುರುಜಿ. ಸರಿಮ್ಮ. ಏನ್ ಇಂಡಿಯಾ ಕಡೆ ಬರ್ತೀರಾ ಇಲ್ವೋ? ಬರೋ ಪ್ಲಾನ್ ಇದೆ. ಮುಂದಿನ ವರ್ಷ ಬರಬಹುದು. ನನಗೆ ಅದೇನೋ
ಹುಟ್ಟದಾರದಿಂದ ಇಲ್ಲಿವರೆಗೂ ನನಗೆ ಶನಿ ನನ್ನ ಬಿಟ್ಟೇ ಇಲ್ಲ ಅನ್ಸುತ್ತೆ ಗುರುಜಿ. ಇಲ್ಲ ತಾಯಿ, ಬಿಟ್ಟಿದ್ದಾನೆ. ಆದ್ರೆ ಕರ್ಮ ಅನುಭವಿಸಕ್ಕೆ ಹುಟ್ಬಿಟ್ರೆ ಏನಾಗುತ್ತೆ ಹೇಳಿ? ಕರ್ಮ ಅನುಭವಿಸ್ಲೇಬೇಕಲ್ವಾ? ನೋಡು, ನೀನ್ ಏನಾಗಿದೆ, ಲಗ್ನ ರಾಶಾಧಿಪತಿ ಬುಧ ಗ್ರಹ. ನಿನ್ ಜಾತಕ ನೋಡ್ಕೊಂಡಿದ್ರಾ? ಆ ಜಾತಕದಲ್ಲಿ ಏನಾಗಿದೆ, ಆ ಲಗ್ನದಲ್ಲೇ ನೀಚದಲ್ಲಿ ಬುಧ ಇದ್ದಾನೆ, ಹೌದಲ್ವಾ? ಹೌದು. ನೀಚ ಬುಧ. ಅದಕ್ಕೆ ಪೂರ್ವಾರ್ಜಿತ ಕರ್ಮಫಲ ಅನುಭವಿಸ್ತಿದ್ರಿ ನೋಡಿ. ಅವತ್ತಿಂದ ಎಲ್ಲ ಇದೆ ನಿನ್ ಜೀವನದಲ್ಲಿ, ಆದ್ರೆ ಯಾವುದಲ್ಲೂ ನೆಮ್ಮದಿ ಇಲ್ಲ. ನಿನ್ ಲೈಫಲ್ಲಿ ಎಲ್ಲ ಅರ್ಧಂಬರ್ಧ ಆಗೋಯ್ತು. ಯಾವುದಲ್ಲೂ ಪೂರ್ತಿ ನೆಮ್ಮದಿ ಸುಖ ಯಾವುದ್ರಲ್ಲೂ ಇಲ್ಲ. ಹೌದು ಗುರುಜಿ. ಚಿಂತೆ ಮಾಡ್ಬೇಡ ತಾಯಿ. ಏನ್ ನಿಮ್ ಮನೆ ದೇವ್ರು? ನಮ್ ತಾಯಿ ಮನೆ ಕಡೆ ಈಶ್ವರ, ಅದೇ ನನ್ನ ಹೆಸರು ಈಶ್ವರಿ ಅಂತ ಇಟ್ಟಿದ್ದಾರೆ. ಓಕೆ. ನನ್ ಗಂಡನ್ ಮನೆ ಕಡೆ ಇವರು ರಂಗೇಶ್ವರಿ ಅವರು. ಓಕೆ. ನೀವು ಈ ಒಂದು ಶನಿಯ ಕರ್ಮ ದೂರ ಆಗ್ಬೇಕು, ಜೀವನದಲ್ಲಿ ಚೆನ್ನಾಗಾಗ್ಬೇಕು, ಮುಂದಿನ ಫ್ಯೂಚರ್ ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಒಂದ್ ಸಣ್ಣ ಪರಿಹಾರ, ಶ್ರೀರಾಮ ಭುಜಂಗ ಸ್ತೋತ್ರ ಅಂತ ಸಿಗುತ್ತೆ. ಆಯ್ತು ಗುರುಜಿ. ಶ್ರೀರಾಮ ಭುಜಂಗ ಸ್ತೋತ್ರವನ್ನ ದಿನಕ್ಕೆ 3 ಸಲ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು 3 ಸಲ ಓದ್ಕೊಂಡು ಅದನ್ನ ಒಂದು 108 ದಿನಗಳ ಕಾಲ ಮಾಡ್ಕೊಳ್ಳಿ. ಮತ್ತೆ ಉದ್ದಿನ ಕಾಳು ಸಿಗುತ್ತೆ, ಉರದ್ ದಾಲ್ ಅಂತ ಹೇಳ್ತೀವಿ, ಉದ್ದಿನ ಕಾಳು. ಆ ಕಾಳನ್ನ ರಾತ್ರಿ ಹೊತ್ತು ತಲೆದಿಂಬ ಹಾಡೆಯಲ್ಲಿ ಇಟ್ಕೊಂಡು ಬೆಳಗ್ಗೆ ನಿಮ್ಗೆ ಹಿಳೆ ತೆಗೆದ್ಬಿಟ್ಟು ಹೊರಗಡೆ ಬಿಸಾಕ್ಬಿಡಿ. ಈ ರೀತಿ ಒಂದು 108 ದಿನಗಳ ಕಾಲ ಮಾಡ್ತಾ ಇರಿ. ನಿಜವಾಗ್ಲೂ ನಿನ್ನ ಜನ್ಮಜಾತಕದಲ್ಲಿರ್ತಕ್ಕಂಥ ಸಕಲ ದೋಷಗಳು ದೂರವಾಗುತ್ತೆ. ಈ ಮೇ ಕಳೆದ ನಂತರ ಉತ್ತಮವಾದ ಪ್ರತಿಫಲ ಆಗತ್ತೆ. ಆದ್ರೆ ಈ 7 ವರ್ಷದಿಂದ ಸಾಕಷ್ಟು ನೊಂದ್ಬಿಟ್ಟಿದ್ರಿ. ಎಲ್ಲಾ ರೀತಿಯ ಅವಮಾನನೂ ಆಯ್ತು, ಅಪಚಾರನೂ ಆಯ್ತು, ನೀವು ಮಾಡದೇ ಇರೋ ತಪ್ಪುಗಳಿಗೂ ಅವಮಾನ ಆಯ್ತು. ಇವೆಲ್ಲವೂ ಇನ್ನ ಕೊನೆ ಆಗ್ತಿದೆ. ಇನ್ನ ಮೇ ಕಳೆದ ನಂತರ ಗುರುವು ಸರಿ ಹೋಗ್ತಾನೆ. ನಂತರ ಶನಿಯು ಈ ವರ್ಷದ ಸೆಪ್ಟೆಂಬರ್ 11ನೇ ತಾರೀಕು ಮೇಲೆ ನವೆಂಬರ್ 11ರಿಂದ ಶನಿಯು ಬದಲಾಗ್ತಿದ್ದಾನೆ. 7.5 ದೂರ ಆಗ್ತಿದೆ. ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿ, ಮಾನಸಿಕ ನೆಮ್ಮದಿ ಎಲ್ಲವೂ ಸಿಗುತ್ತೆ ತಾಯಿ. ಆದ್ರೆ ಅಲ್ಲಿನ ತನಕ ಶ್ರೀರಾಮ ಭುಜಂಗ ಸ್ತೋತ್ರವನ್ನು ದಿನಕ್ಕೆ 3 ಸಲ ಪಾರಾಯಣ ಮಾಡ್ಕೊಂಬೇಡಿ. ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ದೇ ಆಗುತ್ತೆ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸುವ ಸಮಯ ಆಗಿದೆ. ಕೇರಳದಿಂದ ಜಯಚಿತ್ರ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಕೇರಳದಿಂದ ಈ ಒಂದು ಪತ್ರ ಬಂದಿದೆ. ಜಯಚಿತ್ರ ಅವರು ಹೇಳ್ತಿದ್ದಾರೆ, ನನ್ನ ತಾಯಿ 5 ವರ್ಷದವರಿದ್ದಾಗಲೇ ಅವರ ತಂದೆ ತಾಯಿಯನ್ನ ಕಳ್ಕೊಂಡಿದ್ರು. ತುಂಬಾ ಕಷ್ಟದಲ್ಲಿ ಬೆಳೆದು ಬಂದಿದ್ದಾರೆ ಗುರುಜಿ. ಈಗ ಆಕೆಯನ್ನ ಹಿಂಬಾಲಿಸದೆ ಈ ಒಂದು ಆರೋಗ್ಯ ಸಮಸ್ಯೆ ತುಂಬಾ ವರ್ಷಗಳಿಂದ ಕಾಡ್ತಾ ಇದೆ. ನನ್ನ ತಾಯಿಗೆ ಒಂದು ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡುಕೊಡಕ್ಕೆ ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ತಾಯಿಯ ಹೆಸರು ಪುಷ್ಪ, ಕನ್ಯಾ ರಾಶಿ, ನಕ್ಷತ್ರ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಧರ್ಮಶಾಸ್ತ್ರ ದ್ವಿತೀಯ ಶಾಸ್ತ್ರ ಏನ್ ಕೊಟ್ಟಿದ್ದಾರೆ ಸಮಸ್ಯೆ ಅವ್ರದ್ದು? ಆರೋಗ್ಯ ಸಮಸ್ಯೆ. ಹೌದು, ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ನೀವು ಪ್ರತಿದಿನವೂ ಮನೆಯಲ್ಲಿ ಗೋಮೂತ್ರವನ್ನ ಪ್ರೋಕ್ಷಣೆ ಮಾಡಿ ಒಂದು 48 ದಿನಗಳ ಕಾಲ ಪ್ರತಿದಿನ ಸಾಯಂಕಾಲ 6ರಿಂದ 7 ಗಂಟೆ, ಸಂಜೆ 6 ಗಂಟೆ ಸಮಯದಿಂದ 7 ಗಂಟೆ ಮಧ್ಯದಲ್ಲಿ ಒಂದು ಸಣ್ಣದಾದಂತಹ ಒಂದು ಎಡಮುರಿ ಗಣಪತಿ, ಆ ಗಣಪತಿಯನ್ನ ಮನೇಲಿ ಇಟ್ಕೊಂಡು ನೀವು ಮಂದಾರ ಪುಷ್ಪ ಅಂದ್ರೆ ದಾಸವಾಳದ ದಾಸವಾಳದಿಂದ ಹೂವಿನಿಂದ ಅಲಂಕರಿಸಿ ಈ ಒಂದು ಗರಿಕೆ ಹುಲ್ಲನ್ನು 108 ಗರಿಕೆಯನ್ನ ತಂದು ಅಷ್ಟೋತ್ರವನ್ನ ಪಾರಾಯಣ ಮಾಡಬೇಕು. ಈ ರೀತಿ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆನೆ ಗೋಪೂಜೆಯನ್ನ ಮಾಡುವಂಥದ್ದು ಅಥವಾ ಗೋಗೆ ಏನಾದ್ರೂ ತಿನ್ನಿಸುವಂಥದ್ದು ಅವ್ರ ಕೈಯಲ್ಲಿ. ಈ ರೀತಿ ಒಂದು 108 ದಿನಗಳ ಕಾಲ ಅಂದ್ರೆ ಮಂದಾರ ಪುಷ್ಪದಲ್ಲಿ ಗಣಪತಿಯ ಪೂಜೆ, ಮಾರನೇ ದಿನ ಗೋಪೂಜೆ. ಈ ರೀತಿ ಮಾಡೋದ್ರಿಂದ ಅಷ್ಟಸಿದ್ಧಿದಾಯಕ ಮಹಾಗಣಪತಿಯ ಅನುಗ್ರಹದಿಂದ ನಿನ್ನ ಜೀವನದಲ್ಲಿ ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಸಣ್ಣ ವಿಚಾರ, ಇದನ್ನ ಮಾಡ್ಕೊಳ್ಳಿ ತಾಯಿ. ಖಂಡಿತವಾಗ್ಲೂ ಒಳ್ಳೆ ಫಲಗಳನ್ನ ಅನುಭವಿಸ್ತೀರಿ. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ಇನ್ನೊಂದು ಪತ್ರವನ್ನ ನೋಡೋಣ. ಬಾಗಲಕೋಟೆಯ ಜಮಖಂಡಿಯಿಂದ ಲಕ್ಷ್ಮಿ ಅವರು ಪತ್ರವನ್ನ ಬರೆದಿದ್ದಾರೆ. 2 ಹೆಣ್ಮಕ್ಳು ಗುರುಜಿ, ಅವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. 2ನೇ ಮಗಳು ಭಾಗ್ಯಶ್ರೀ, ಜನ್ಮ ದಿನಾಂಕ 21/1/2002, ಸಮಯ 2 ಗಂಟೆಗೆ ರವಿವಾರ ರಾತ್ರಿ ಅಂತ ಹೇಳಿದ್ದಾರೆ. ಇದು ಸೋಮವಾರ ನಸುಕಿಗೆ ಬೀಳುತ್ತೆ ಅಂತ ತಿಳಿಸಿದ್ದಾರೆ. ರೇವತಿ ನಕ್ಷತ್ರ, ಮೀನರಾಶಿ ಅಂತ ಹೇಳಿದ್ದಾರೆ. ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ರೇವತಿ ನಕ್ಷತ್ರ ಮೀನರಾಶಿ ತುಂಬಾ ಉತ್ತಮವಾದ ನಕ್ಷತ್ರ ರಾಶಿಯೇ, ಕೊನೆಯ ರಾಶಿ, ಕೊನೆಯ ನಕ್ಷತ್ರ. ಆದ್ರೆ ಇಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಜನ್ಮಜಾತದಲ್ಲಿ ದ್ವಿತೀಯ ಸ್ಥಾನ, ಚಂದ್ರನ ಸ್ಥಾನ. ನೋಡಿ, ಚಂದ್ರನ ಒಂದು ಅನುಗ್ರಹದಲ್ಲಿ ಹುಟ್ಟಿದ್ದಾರೆ. 2ನೇದಾಗಿ ಶಿವನನ್ನ ಅತಿ ಹೆಚ್ಚು ಆರಾಧನೆ ಮಾಡೋದ್ರಿಂದ ಅವ್ರ ಜೀವನದಲ್ಲಿ ಎಲ್ಲ ಸುಖವೂ ಸಿಗುತ್ತೆ. ಆದ್ರೆ ತಂದೆ ಪ್ರೀತಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದೆ. ಯಾವುದಕ್ಕೂ ಜಾಗೃತಿ ಇಟ್ಕೋಬೇಕು. ತಂದೆಯನ್ನ
ಆರೋಗ್ಯ ಸಮಸ್ಯೆ ಇಂಥದ್ದೇನಾದ್ರೂ ಕರೆಕ್ಟಾಗಿ ತೋರಿಸ್ಕೋಬೇಕಾಗತ್ತೆ. ಆದ್ರೆ ಪ್ರತಿ ಸೋಮವಾರ ಇವರಿಗೆ ಅತಿ ಹೆಚ್ಚು ಶಿವನ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಎಲ್ಲಾ ರೀತಿಯ ಶುಭಫಲಗಳು ಅವ್ರದ್ದಾಗತ್ತೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಚಿಕ್ಕೋಡಿಯಿಂದ ಶಂಕರಮ್ಮ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಜನ್ಮ ದಿನಾಂಕ ಹೇಳಿ. 12/9/1988. 12/9/88 ಇಸ್ವಿನ? ಹೌದು. ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಮೇಡಮ್, ಅಂದಾಜ್ ಬಹುಶಃ ಸೋಮವಾರ 8 ಗಂಟೆ ಆಗಿರ್ಬೋದು ಮೇಡಮ್. ಸೋಮವಾರ 2 ಗಂಟೆನಾ? 8 ಗಂಟೆ ಮೇಡಮ್. 8 ಗಂಟೆ. ಬೆಳಗ್ಗೆನಾ ರಾತ್ರಿನಾ? ಬೆಳಿಗ್ಗೆ. ಬೆಳಗ್ಗೆ 8 ಗಂಟೆ ಅಂದಾಜ್ ಮೇಲೆ ಹೇಳ್ತಿದ್ರ. ಜನ್ಮರಾಶಿ ನಕ್ಷತ್ರ ಬಗ್ಗೆ ಏನಾದ್ರು ಮಾಹಿತಿ ತಿಳಿದಿದ್ಯಾ? ಇಲ್ಲ ಮೇಡಮ್, ಗೊತ್ತು. ಮದ್ವೆ ಆಗಿದ್ಯಾ ತಮ್ಗೆ? ಇಲ್ಲ ಮೇಡಮ್, ಇನ್ನೂ ಇಲ್ಲ. ಸರಿ, ಗುರುಜಿ ಅವರಿದ್ದಾರೆ ಶಂಕರಮ್ಮ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಏನು ಓದಿದ್ಯಾ ತಾಯಿ? ನಾನು BEd ಮಾಡಿದೀನಿ ಗುರುಜಿ. BEd ಮಾಡೀನಿ, ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುರುಜಿ. ನಾನೀಗ ಪ್ರೈವೇಟ್ ದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಗುರುಜಿ. ಮುಗುಳಿ ಹಾಳ ಹತ್ರ, ಯರಗಟ್ಟಿ ಹತ್ರ ಮುಗುಳಿ ಹಾಳದಲ್ಲಿ ಅಲ್ಲಿ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಅಂತ ವರ್ಕ್ ಮಾಡ್ತಾ ಇದ್ನಿ ಗುರುಜಿ. ಓಕೆ. ನಾನೆಲ್ಲಾ ಒಳ್ಳೇದಕ್ಕಾಗಿನೇ ಮಾಡ್ತಾ ಇದ್ದೆ ಗುರುಜಿ. 100 ಮಕ್ಳು ಎಲ್ಲಾ ನಂಬಿದ್ರು ಗುರುಜಿನೆಲ್ಲ. ಅಲ್ಲಿ HM ರವರು ನನ್ ಮೇಲೆ ಕಂಪ್ಲೇಂಟ್ ಹಾಕಿ ಗುರುಜಿ ಅಲ್ಲಿಂದ ನನ್ನನ್ನ ಬಿಡಿಸಿದ್ರು. ಈಗ ಸಮಸ್ಯೆ ಮೇಲೆ ಸಮಸ್ಯೆ ಎದುರಾಗ್ತಾ ಇದೆ ಗುರುಜಿ. ನನ್ ಭವಿಷ್ಯದಲ್ಲಿ ಗವರ್ಮೆಂಟ್ ಜಾಬ್ ಇದೆಯಾ ಇಲ್ವಾ ಅಂತ. ಗವರ್ಮೆಂಟ್ ಜಾಬ್ ಇದೆ ಬಿಡುತ್ತಾ, ಯಾಕೆ ಚಿಂತೆ ಮಾಡ್ತೀಯಾ? ಜನ್ಮಜಾತಕ ತುಂಬಾ ಚೆನ್ನಾಗಿದೆ, ಏನು ಚಿಂತೆ ಮಾಡ್ಬೇಡ. ಉತ್ತಮವಾದ ಎಜುಕೇಶನ್ ಕೊಟ್ಟಿದ್ದಾನೆ ಭಗವಂತ. ಇನ್ನು ಹೈಯರ್ ಸ್ಟಡೀಸ್ ಏನಿದೆ ಕಂಪ್ಲೀಟ್ ಮಾಡಿ ನೋಡಿ. ನಮ್ಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅನ್ಕೋಬೇಕು. ಈಗ ನೀನು ಎಜುಕೇಶನ್ ಕಡೆ ಇನ್ನೂ ಸ್ವಲ್ಪ ಓದೋ ಕಡೆ ಗಮನ ಹರಿಸು. ಓದೋ ಕಡೆ ಗಮನ ಹರಿಸು. ಅದೇನಿದೆ ಕಂಪ್ಲೀಟ್ ಮಾಡ್ಕೊಂಡ್ಬಿಡು. ನಿಂಗೆ ಉದ್ಯೋಗ ಸಿಗುತ್ತಮ್ಮ. ಗೌರ್ಮೆಂಟ್ ಸರ್ಕಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೆ ನೀನ್ ತಗೋ. ಉತ್ತಮವಾಗಿ ಚೆನ್ನಾಗಿ ಬೆಳಿತೀಯ, ಒಳ್ಳೆ ಹೆಸರು ಮಾಡ್ತೀಯ, ಎಲ್ಲೋದ್ರು ಚೆನ್ನಾಗಿದೆ, ಬೇಗ ಗುರ್ಸ್ಕೊಳ್ಳೋ ವ್ಯಕ್ತಿ ಆಗ್ತೀಯ. ಎಲ್ಲಾ ಕಡೆ ವಿರೋಧ ಪಕ್ಷದವ್ರು ಇದ್ದಿದ್ದೆ ತಾನೇ. ನಾವ್ ಒಳ್ಳೇದ್ ಮಾಡಿದ್ರೆ ಸಹಿಸಕ್ಕಾಗಲ್ಲ. ಒಬ್ರ ಹತ್ರನೇ ಒಳ್ಳೆಯವ್ರಾಗಿರ್ಬೇಕು ಅನ್ನಕ್ಕಾಗತ್ತಾ? ಎಲ್ಲರ ಹತ್ರ ಒಳ್ಳೆಯವ್ರಾಗಿರ್ಬೇಕು. ಎಲ್ಲರ ಹತ್ರ ಒಳ್ಳೆಯವ್ರಾಗಿರಕ್ಕಾಗತ್ತಾ? ಆಗೋದಿಲ್ಲ. ಯಾರಾದ್ರೂ ಒಬ್ರು ಶತ್ರುಗಳು ಇದ್ದೇ ಇರ್ತಾರೆ. 100 ಜನದಲ್ಲಿ 2 ನಾಯಿ ಇರ್ಲೇಬೇಕಲ್ಲ. ಅದು ಪ್ರಕೃತಿಯ ಸಹಜ ಗುಣ. ಅದರಿಂದ ನಾವೆಷ್ಟೇ ತಲೆಗೆ ಸ್ನಾನ ಮಾಡ್ಕೊಂಡ್ರು ಅದು ಧೂಳು ಬಂದು ಸೇರ್ಕೊಂಡಂಗೆ ನಾವೆಷ್ಟೇ ಒಳ್ಳೆ ಪಾಠ, ಒಳ್ಳೆ ನೀತಿ, ಒಳ್ಳೆ ಜನನ ನಾವು ಬೇಕು ಅನ್ಕೊಂಡದಷ್ಟು ಅವ್ರಾಗ ಅವ್ರು ಬದಲಾಗ್ತಿರ್ತಾರೆ. ಏನು ಮಾಡಕ್ಕಾಗಲ್ಲ ತಾಯಿ. ಚಿಂತೆ ಮಾಡ್ಬೇಡಮ್ಮ. ನೀನು ಜೀವನದಲ್ಲಿ ನಿನ್ ಜಾತಕ ತುಂಬಾ ಚೆನ್ನಾಗಿದೆ ನೋಡು. ರಮಲ ಶಾಸ್ತ್ರದಲ್ಲಿ ದ್ವಿತೀಯ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು ಈ ಜನ್ಮ ಲಗ್ನ ಮತ್ತು 1ನೇ ಮನೆ. ಇವೆರಡು ನಾವು ನೋಡಿದಾಗ ಇಲ್ಲೇನಾಗತ್ತೆ, ಮಾನಸಿಕ ನೆಮ್ಮದಿ ಇಲ್ಲ ಅಂತ ಹೇಳ್ತಿದೆ. ಚಿಂತೆ ಮಾಡ್ಬೇಡಿ. 2 ತಿಂಗಳಲ್ಲಿ ನಿನಗೆ ಉತ್ತಮವಾದ ರಾಜಯೋಗದ ಫಲ ನಿಂದಾಗತ್ತೆ. ಚಿಂತೆ ಮಾಡಬೇಡ. ಉತ್ತಮವಾದ ಫಲ ಅಂತಂದಾಗ ಉತ್ತಮವಾದ ಪ್ರಗತಿಯನ್ನ ಕಾಣ್ತೀಯ ಅಂತ ತಾಯಿ. ಜೀವನದಲ್ಲಿ ಒಳ್ಳೇದಾಗತ್ತೆ. ನೀನು ಒಂದು 27 ದಿನಗಳ ಕಾಲ ಸತತವಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರತಿದಿನ ಒಂದು ತುಳಸಿ ಮಾಲೆಯನ್ನ ಕೊಡು. 27 ದಿನ ಮಾಡು ಸಾಕು. ಈಗ 7.5 ನಿನ್ಗೆ ಉತ್ತರ ನಕ್ಷತ್ರದಲ್ಲಿ ನೀನು ಹುಟ್ಟಿರ್ತಕ್ಕಂಥದ್ದು ಸೋಮವಾರ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿಯ 7.5 ಬೇರೆ ನಡೀತಿದೆ. ಆದ್ರೆ ಈ ಜುಲೈ ನಂತರ ಗುರುಬಲ ಚೇಂಜ್ ಆಗುತ್ತೆ. ನಿನ್ಗೆ ತುಂಬಾ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯಮ್ಮ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಬೆಂಗಳೂರಿನಿಂದ ಲೀಲಾವತಿ ಅವರು ಪತ್ರವನ್ನ ಬರ್ತಿದ್ದಾರೆ. ಮಗಳು ಹಾಗೂ ಅಳಿಯನ ಬಗ್ಗೆ ಕೇಳಬೇಕು ಅಂತ. ಬನ್ನಿ ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಲೀಲಾವತಿ ಅವರು ಹೇಳ್ತಾ ಇದ್ದಾರೆ, ಮಗಳು ಹಾಗೂ ಅಳಿಯ ಇವರ ದಾಂಪತ್ಯ ಜೀವನ ಸುಗಮವಾಗಿ ಸಾಗ್ತಾ ಇಲ್ಲ. ತುಂಬಾ ತೊಂದರೆ, ಕಿರಿಕಿರಿ ಆಗ್ತಿದೆ. ಮನೆಗೆ ಬರ್ತಾ ಇಲ್ಲ. ಮಗಳನ್ನ ಮನೇಲಿ ಇಟ್ಕೊಂಡಿದೀವಿ. ಅಳಿಯ ಅವರ ತಂದೆ ಮನೆಯಲ್ಲಿ ಅವರ ಪ್ರಾಪರ್ಟಿಗೋಸ್ಕರ ಕಾಯ್ತಾ ಇದ್ದಾರೆ. ಗುರುಜಿ, ಯಾವಾಗ ಜೊತೆಗೆ ಬಂದು ಜೀವನ ಮಾಡ್ತಾರೆ? ಮುಂದೆ ಚೆನ್ನಾಗಿರ್ತಾರ? ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ, MSc ಪದವೀಧರೆ ಕೂಡ, ಕೆಲಸ ಕೂಡ ಮಾಡ್ತಿದ್ಲು. ಇದೆಲ್ಲ ಬಿಟ್ಟು ಈಗ ಅವಳ ಜೀವನ ಹಾಳಾಗ್ತಾ ಇದೆ. ದಯವಿಟ್ಟು ಒಂದು ಪರಿಹಾರವನ್ನ ಸೂಚಿಸಿ ಅಂತ ಹೇಳಿದ್ದಾರೆ. ಮಗಳ ಹೆಸರು ಲತಾ, ಅಳಿಯನ ಹೆಸರು ಶ್ರೀಧರನ್ ಅಂತ ತಿಳಿಸಿದರೆ. ಮಗಳು ಮೇಷರಾಶಿ ಭರಣಿ ನಕ್ಷತ್ರ ಹಾಗೂ ಅಳಿಯ ಮೀನರಾಶಿ ರೇವತಿ ನಕ್ಷತ್ರ ಅಂತ ತಿಳಿಸಿದ್ದಾರೆ. ಭರಣಿ ನಕ್ಷತ್ರ, ಮೇಷರಾಶಿ, ಮೀನರಾಶಿ. ಮೇಷ ಮೀನ ಪ್ರಥಮ, ಕೊನೆ ಆಕಾಶ ಭೂಮಿ. ಅದಕ್ಕೆ ಕಮ್ಯುನಿಕೇಶನ್ ಗ್ಯಾಪ್. ಜೀವನದಲ್ಲಿ ಸಾಕಷ್ಟು ಜನಕ್ಕೆ ಹಿಂಗ ಆಗ್ತಿರುತ್ತೆ. ಯಾಕೆ ಇವರಿಬ್ಬರಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಅಂದ್ರೆ ಇದೆ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಸಾಕಷ್ಟು ವೈಜ್ಞಾನಿಕ ಹಿನ್ನೆಲೆ ಇದೆ. ದಡ್ರು ಮೂರ್ಖರು ಮಾತಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ. ನೋಡಿ, ಮೇಷ ಮೀನ ಅಂತ ಹೇಳೋರು ಗಾದೆ ಮಾತಲ್ಲ, ಇದು ಮೇಷ ಮೀನ ಎನಿಸ್ತಿದ್ದಾರೆ ಅಂತ. ನೋಡಿ, ಇಲ್ಲಿ ಮೇಷ ಮೀನ ಒಬ್ಬೊಬ್ರಿಗೊಂದೊಂದು ಎಷ್ಟು ಅಂತರ. ಇವೆರಡು ಸಂಧಿ ಇಲ್ಲ, ಆದ ಕಾರಣ ಹಿಂಗೆಲ್ಲ ಆಗ್ತಿದೆ. ಚಿಂತೆ ಮಾಡಬೇಡಿ, ಅವಶ್ಯಕತೆ ಇಲ್ಲ. ಒಮ್ಮೆ ಬ್ರಹ್ಮನ ದೇವಸ್ಥಾನ ಎಲ್ಲಿದೆ? ಬ್ರಹ್ಮ ದೇವಸ್ಥಾನ ತಮಿಳುನಾಡಲ್ಲಿ
ಇರ್ತಕ್ಕಂಥದ್ದು. ಕುಂಭಕೋಣಮಲ್ಲಿ ಬ್ರಹ್ಮನ ದೇವಸ್ಥಾನ ಇರ್ತಕ್ಕಂಥದ್ದು. ಅಲ್ಲಿಗೆ ಒಂದ್ಸಲಿ ವಿಸಿಟ್ ಮಾಡಿ. ನಿಜವಾಗ್ಲೂ ಇವರ ಒಂದು ಜೀವನದಲ್ಲಿ ಆ ಭಗವಂತ ಹಣೆ ಬರವನ್ನೇ ಬರೆಸ್ಬೋದು. ಇಲ್ಲ ಅಂತಂದ್ರೆ ಕುಂಭಕೋಣಮಲ್ಲಿ ಅಲ್ಲಿಂದ ಒಂದು 5 ಕಿಲೋಮೀಟರ್ ಅಂತರದಲ್ಲಿ ಆಲಂಗೂಡಿ ಒಂದು ಗ್ರಾಮ, ಬೃಹಸ್ಪತಿ ದೇವಸ್ಥಾನ. ಗುರುವಾರದ ದಿನ ಅಲ್ಲಿ ಬಿಳಿ ಕಮಲದ ಹೂ ಜೊತೆಯಲ್ಲಿ ಪುಷ್ಪಾರ್ಚನೆ. ನಿಮ್ಮ ಮಗಳು ಕರ್ಕೊಂಡು ಅದನ್ನು ಮಾಡಿಸ್ಕೊಂಬನ್ನಿ, ಒಂದು ಸಂಕಲ್ಪ ಹಾಕೊಂಬನ್ನಿ. ಅಲ್ಲಿಗೆ ಹೋಗಿ ಬಂದ 9ನೇ ದಿನದಲ್ಲಿ ಅಳಿಯ ಮತ್ತು ನಿಮ್ಮ ಮಗಳು ಸುಖ ಜೀವನವನ್ನು ಮಾಡ್ತಾರೆ. ಸಿಂಪಲ್ ಪರಿಹಾರವನ್ನು ಕೊಟ್ಟಿದ್ದೀನಿ. ಅದಕ್ಕೆ ಹೇಳ್ತಾರಲ್ಲ, ಯಾವುದೇ ಒಂದು ಜಾತಕದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಸಹ ಗುರುವಿನ ದೃಷ್ಟಿ ಬಿದ್ದರೆ ಅದು ನಿಜವಾಗ್ಲೂ ಸರಿ ಹೋಗುತ್ತೆ ಅಂತ. ಆದರೆ ಇದನ್ನ ಮಾಡಿ ನಿಜವಾಗ್ಲೂ ಉತ್ತಮ ಫಲಗಳನ್ನ ಅನುಭವಿಸ್ತೀರಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಮೈಸೂರಿನ ಶಾರದಾದೇವಿ ನಗರದಿಂದ ಪಂಕಜ ಹಾಗೂ ಮುರಳೀಧರ್ ದಂಪತಿಗಳು ಪತ್ರವನ್ನ ಬರೆದಿದ್ದಾರೆ. ಮದುವೆ ದಿನಾಂಕ ಹೇಳಿದರೆ 7/11/97 ಇಸ್ವಿ, ಸಮಯ 9 ರಿಂದ 10:30 ಮುಹೂರ್ತದ ಸಮಯ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಗುರುಜಿ, ತುಂಬಾ ಚೆನ್ನಾಗಿ ನಮ್ಮ ಜೀವನ ನಡೀತಿದೆ. ಆದ್ರೆ 5 ವರ್ಷಗಳ ಹಿಂದೆ ಒಬ್ಬ ಹೆಂಗಸಿಗೆ ನಂಬಿ ಹಣ ಕೊಟ್ಟು ನಾನು ಮೋಸ ಹೋಗಿದ್ದೀನಿ. ಇದೊಂದೇ ಕಾರಣದಿಂದ ಮನೆಯಲ್ಲಿ ಜಗಳಗಳಾಗ್ತಾ ಇದೆ, ಮನಸ್ಸಿಗೆ ಸಾಕಷ್ಟು ಒಂದು ತೊಂದರೆ ಆಗ್ತಿದೆ, ಬೇಸರ ಆಗ್ತಿದೆ. ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ತಾಯಿ, ನಿನ್ನ ಜಾತಕದಲ್ಲಿ ಚತುಸ್ಥಾನ, ಸುಖಸ್ಥಾನ, ತೃತೀಯ ಸ್ಥಾನ, ಕುಟುಂಬ ಸ್ಥಾನ ಅಂತಿದೆ. ಅದು ಕುಟುಂಬದಲ್ಲಿ ಗೊತ್ತಿಲ್ಲದೇನೆ ನೀನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಿನ್ನ ಪ್ರಶ್ನೆಯಲ್ಲಿ ಕೂಡ ಕನ್ಫ್ಯೂಷನ್ ಇರತಕ್ಕಂಥದ್ದು. ಒಂದು ಹೆಂಗಸಿಗೆ ದುಡ್ಡು ಕೊಟ್ಬಿಟ್ಟಿದ್ಯಾ ನಂಬಿ, ಹೇಳ್ದೆ ಕೇಳದೆ, ಆದ್ರೆ ಅವಳ ಕೈ ಎತ್ತು ಓಡೋಗ್ತಿದ್ದಾಳೆ. ಚಿಂತೆ ಮಾಡಬೇಡಿ, ಭಗವಂತ ಇದ್ದಾನೆ. ಇದರ ಒಂದು ಪ್ರಭಾವ ನಿಮ್ಮ ಮೇಲೆ ಬೀಳ್ಬೇಕು. ಅವಳು ಯಾರು ದುಡ್ಡು ಎತ್ಕೊಂಡು ಓಡೋಗಿದ್ದಾಳೋ ಅವಳು ನಿಜವಾಗ್ಲೂ ಪ್ರಪಂಚದಲ್ಲಿ ದುಡ್ಡಿಗೆ ಬೆಲೆನೇ ಇಲ್ಲದೆ ಆಗ್ಬಿಟ್ಟಿದೆ. ಏನ್ ಮಾಡೋದು? ಅದ್ರ ಬೆಲೆ ಗೊತ್ತಿಲ್ಲ ಜನಗಳಿಗೆ. ಈಸಿಯಾಗಿ ಯಾವ್ಯಾವ ರೀತಿ ದುಡ್ಡು ಬರುತ್ತೆ ಅನ್ನೋದಕ್ಕೆ ಕಾಯ್ತಾ ಇರ್ತಾರೆ. ಸಂಪಾದನೆ ಮಾಡ್ಬೇಕು, ಬದುಕ್ಬಿಡ್ಬೇಕು. ಸಾಲ ಸೋಲ ಮಾಡಿ ಅವ್ರ ದುಡ್ಡಲ್ಲಿ ಇವ್ರ ದುಡ್ಡಲ್ಲಿ ಬದುಕೋದು ನಿಜವಾಗ್ಲೂ ಅದು ಜೀವನ ಅಲ್ಲ. ನಿಜವಾಗ್ಲೂ ಅದು ಜೀವನ ಅಲ್ಲ. ಯಾವತ್ತೇ ಆಗ್ಲಿ ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಬೆಳೆದ್ರೆ ಗೊತ್ತಾಗತ್ತೆ ಕಷ್ಟ ಏನು ಅಂತ. ಅವ್ರಿವ್ರು ಕೊಟ್ಟಿರೋ ಜೀವನದಲ್ಲಿ ಅವ್ರು ಅಷ್ಟೇ ಇರ್ತಾರೆ. ಜೀವನದಲ್ಲಿ ಅವ್ರು ಎಂತ ಬೆಳೆದ್ರು ಏನೇ ಮಾಡಿದ್ರು ಸಹ ಕೊನೆಗೆ ಏನೋ ಒಂದು ಭಗವಂತ ಒತ್ತಬೇಕಾದ್ರೆ ಎತ್ಕೊಂಡು ಹೋಗೋದೇ ಇಲ್ಲ. ಹಿಟ್ಲರು ಸಾಯ್ಬೇಕಾದ್ರೆ ಒಂದು ಮಾತು ಹೇಳಿದಂತೆ, ನನ್ನ 2 ಹಸ್ತಗಳನ್ನ ಆಚೆಗೆ ಇಟ್ಬಿಡಿ, ನಾನು ಸತ್ತಾಗ ದೇಹ ಮುಚ್ಬಿಡಿ ಅಂತ. ಏಕೆಂದ್ರೆ ನಾನು ಇಷ್ಟೆಲ್ಲ ಪ್ರಪಂಚವನ್ನೇ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಹೋಗ್ಬೇಕಾದ್ರೆ ನಾನು ಏನು ಎತ್ಕೊಂಡು ಹೋಗಿಲ್ಲ ನೋಡಿ ಅಂತ. ಅಂದ್ರೆ ನೀವು ಕೊಟ್ಟಿರೋ ದುಡ್ಡು ಯಾವನೋ ಎತ್ಕೊಂಡು ಹೋದ, ಅವನ್ ಎತ್ಕೊಂಡು ಹೋಗಲ್ಲ ಸಾಯೋಗಂತೂ. ಆದ್ರೆ ಅವನ ಜನ್ಮಾಂತರವಾಗಿ ನಿನ್ನ ಋಣದಲ್ಲೇ ಬದುಕಿರ್ತಾನೆ. ಅವನ ಆ ರೀತಿ ಕೆಲವ್ರು ಅನ್ಕೊಂಡಿರ್ತಲ್ಲ, ದುಡ್ಡು ಕೊಡ್ತೀವಿ ಅವ್ನು ಹೋಗ್ತಾನೆ, ಯಾರಿಗೂ ಹೇಳ್ಕೊಲ್ಲ, ಸತ್ತೋಗ್ಬಿಡ್ತಾನೆ. ಮುಂದಿನ ಜನ್ಮ ನಾಯಿಯಾಗಿ ನಿಮ್ಮನೆ ಬಾಗಿಲು ಕಾಯ್ತಾನೆ. ಆ ರೀತಿ ಆಗುವಂಥದ್ದು ಅಂತ ಕರ್ಮಗಳು ಬೇಕಾ? ಕೊನೆಯಲ್ಲಿ ಅಲ್ಲಿಗೂ ಇರೋಷ್ಟು ದಿನ ನಿನ್ನ ನೊಂದ್ಕೊಂಡಿರ್ತೀಯ. ನೀನ್ ನೊಂದ್ಕೊಂಡಿರುವಂತ ಕರ್ಮಫಲ ಅವನ ಮೇಲೆ ಪ್ರಭಾವ ಬೀಳಲೇಬೇಕಲ್ಲ. ಯಾವುದೇ ಒಂದು ವ್ಯಕ್ತಿ ಆಗ್ಲಿ ಹಣವನ್ನ ತಗೊಂಡ್ಮೇಲೆ ಹಿಂತಿರುಗಿಸ್ಕೊಡ್ಬೇಕು. ಎತ್ತ ತಂದೆ ತಾಯಿ ಕೂಡ ಆ ಸಹಾಯ ಮಾಡೋದಿಲ್ಲ. ಕಟ್ಕೊಂಡರೆ ಹೆಂಡತಿ ಕಡೆಯಿಂದ, ಮಾವ ಕಡೆಯಿಂದ ಸಹಾಯ ಮಾಡೋದಿಲ್ಲ. ಎತ್ತ ಮಗನೂ ಸಹಾಯ ಮಾಡೋದಿಲ್ಲ. ಆದ್ರೆ ಒಬ್ಬ ನಂಬಿರೋ ವ್ಯಕ್ತಿ, ಸ್ನೇಹಿತ ಅಥವಾ ಯಾರೋ ನಿನ್ ಕಷ್ಟಕ್ಕಿದೆ ಅಂತ ಹೇಳಿ ನಂಬಿ ನಿಂಗೆ ದುಡ್ಡು ಕೊಡ್ತಾರಲ್ಲ, ಅವ್ರ ತಂದೆ ತಾಯಿಗಿಂತ ಹೆಚ್ಚು, ನಿನ್ನ ಕಟ್ಕೊಂಡಿರೋ ಹೆಂಡತಿಗಿಂತ ಹೆಚ್ಚು, ತಂದೆ ತಾಯಿಗಿಂತ, ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚು ನಿನ್ನ ಕುಟುಂಬನೇ ನಿನ್ ದುಡ್ಡು ಕೊಡಲ್ಲ ಅನ್ನೋದಾದ್ರೆ ಬೇರೆಯವ್ರು ಕೊಡ್ತಾರೆ ಅಂದ್ರೆ ನಿನ್ ಮೇಲೆ ಎಷ್ಟು ನಂಬಿಕೆ ಇದ್ರೆ ಕೊಡ್ತಾರೆ? ಯೋಚನೆ ಮಾಡಿ. ಎತ್ತ ತಂದೆ ತಾಯಿಗೆ ದ್ರೋಹ ಮಾಡಿದ್ರೆ ಏನ್ ಪಾಪ? ಕಟ್ಕೊಂಡಿರೋ ಹೆಂಡತಿಗೆ ದ್ರೋಹ ಮಾಡಿದ್ರೆ ಏನ್ ಪಾಪ? ಮಕ್ಕಳಿಗೆ ದ್ರೋಹ ಮಾಡಿದ್ರೆ ಏನ್ ಪಾಪ? ಇಷ್ಟು ಪಾಪದ ಹೊರೆ ನೀವು ಒತ್ಕೋಬೇಕಾಗತ್ತೆ ಒಬ್ಬ ದುಡ್ಡು ಕೊಟ್ಟಿರೋನ್ ಮೋಸ ಮಾಡಿದ್ರೆ. ನೆನ್ಪಿಟ್ಕೊಳ್ಳಿ. ಇದನ್ನ ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ. ಯಾರ್ದು ಮಾಡಿದ್ರೆ ಕಷ್ಟಕ್ಕೆ ಇವನಾಗಿದ್ದಾನಲ್ಲ, ಯಾರು ಎತ್ತು ತಂದೆ ತಾಯಿನೇ ನೀನು ಉಗಿದ್ ದೂರ ಇಟ್ಟಿದ್ದಾರೆ ಅಂತಂದಾಗ, ಕಟ್ಕೊಂಡಿರೋ ಹೆಂಡತಿ ಸಹಾಯದಿಂದ, ಅವ್ರ ಮಾವನ್ ಕಡೆಯಿಂದ, ಯಾವ ಕಡೆಯಿಂದ ನಿನ್ ಲೈಫಲ್ಲಿ ಸಹಾಯನೇ ಇಲ್ಲ. ಯಾರೋ ಒಬ್ರು ಸ್ನೇಹಿತರು ನಂಬಿದಾರೆ, ಅವ್ರು ನೀನು ಕೊಟ್ಟಿದಾರೆ, ಅವ್ರು ನೀನು ಮೋಸ ಮಾಡಿದ್ರೆ ನಿನ್ ಜೀವನದಲ್ಲಿ ಉದ್ಧಾರ ಆಗ್ತೀಯ ತಾಯಿ? ಆಗೋದಿಲ್ಲ. ಇಂಥವ್ರು ಸಾವಿರಾರು ಜನ ಇದ್ದಾರೆ. ತಿಳ್ಕೊಬೇಕು. ಅವರೆಲ್ಲ ಕಾರ್ಯಕ್ರಮ ನೋಡಿ ತಿಳ್ಕೊಬೇಕು. ನಾನ್ ಮಾಡಿರೋ ತಪ್ಪು, ನಾನು ಕ್ಷಮೆ, ಹೋಗ ಅವ್ರ ಪಾದ ಹಿಡ್ಕೊಂಡ್ಬಿಡಿ. ನೀನೇನ್ ಜೈಲ್ಗೆ ಹಾಕ್ಬಿಡ್ತಾರೆ? ಆಗಲ್ಲ. ನನ್ ಕಷ್ಟ ಇದೆಯಾ ಕೊಡ್ತೀನಿ ಅಂತ ಹೇಳಿ. ಆದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಗೋದು, ಅವ್ರ ಮೇಲೆ ಕೊಡ್ತೀನಿ, ಕೇಸ್ ಹಾಕ್ಬಿಡ್ತೀನಿ ನಾನು, ಇದೆಲ್ಲ ನಿಜವಾಗ್ಲೂ ಅನ್ನ ತಿನ್ನೋ ಜನ ಹಿಂಗ್ ಮಾಡೋದಿಲ್ಲ. ನಾವೆಲ್ಲರೂ ಅನ್ನನೇ ತಿನ್ನೋದು. ಯಾಕೆ ಹಿಂಗ್ ಮಾಡ್ತೀವಿ? ನಮ್ಗೊಂದ್ ಬುದ್ಧಿ ಯಾಕೆ, ನಿಮ್ಗೊಂದ್ ಬುದ್ಧಿ ಯಾಕೆ? ಹೌದಲ್ವಾ? ಆದ್ರಿಂದ ನಿಜವಾಗ್ಲೂ ಪರರನ್ನ ದೂಷಿಸುವ ಮುನ್ನ
ಜಾಗೃತೆ ಇರ್ಲಿ. ಒಂದು ಮಾತು ಹೇಳೋದು ತುಂಬಾ ಸುಲಭ, ಬಾಯಿಂದ ಆಚೆಗೆ ಬಂದ್ಬಿಡ್ತು ಅಂತಂದ್ರೆ ಅದಕ್ಕಿರೋಂಥ ಭಾರ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಆದ್ರೆ ಜೀವನದಲ್ಲಿ ನೀನ್ ಏನೇ ಮಾಡಿ ಒಳ್ಳೇದೇ ಆಗತ್ತೆ ತಾಯಿ. ನೀನ್ ಪತ್ರವನ್ನು ತುಂಬಾ ಮನನೊಂದು ಬರ್ದಿದ್ಯಾ, ಅದಕ್ಕೆ ನಾನು ಹೇಳ್ತಿದ್ದೀನಿ, ಈ ಋಣಮುಕ್ತರು ದಿನಕ್ಕೆ 1000 ಜನ ಬರ್ತಾರೆ ಪಾಪ. ಅವ್ರ ಜಾತಕಗಳನ್ನ ನಾನು ನೋಡ್ತಿರುವ ತಿಂಗಳಿಗೊಂದು 1000 ಜಾತಕಗಳಲ್ಲಿ ಅವ್ರದೇ ಇರುತ್ತೆ. ನಾನು ದುಡ್ಡು ಕೊಟ್ಟೆ ಮೋಸ ಹೋದೆ, ದುಡ್ಡು ಕೊಟ್ಟೆ ಮೋಸ ಹೋದೆ, ನಾನು ಗಂಡನ್ ಕೊಟ್ಟಿದ್ರೆ ಕೊಟ್ಟೆ ಮೋಸ ಹೋಗ್ಬಿಟ್ಟೆ, ಗಂಡ ಹೇಳ್ತಾರೆ ನಾನು ಹೆಂಡತಿಗೆ ಗೊತ್ತಿಲ್ಲದ್ರೆ ನಾ ಮನನ್ ಕೊಟ್ಟೆ ಮೋಸ ಮಾಡ್ಬಿಟ್ರು, ನಾನು ಆಸ್ತಿ ಬರ್ಕೊಟ್ಟೆ, ಜಸ್ಟ್ ಒಂದು ಸಿಗ್ನೇಚರ್ ಮಾಡಿ ಅಂತಂದ್ರು ಮಾಡಿಸ್ಕೊಟ್ಟೆ, ದೊಡ್ಡ ದೊಡ್ಡ ಹುದ್ದೆ ಮೇಲೆ ಈ ರೀತಿ ಮೋಸ ಮಾಡ್ತಾರೆ ಅಂತ. ನಿಜವಾಗ್ಲೂ ಅವ್ರು ನಿನ್ನ ದುಡ್ಡು ಹಂಗೆ ತಗೊಂಡೋಗ್ಬಿಟ್ಟು ಕೊಳ್ಳೇ ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಆದ್ರೆ ಪೂರ್ವ ಜನ್ಮದ ಯಾವುದೋ ಸಾಲ ಇದ್ದೆ ಅಂತ ತಿಳ್ಕೊಂಬಿಡಿ. ಆದ್ರೆ ನಿಜವಾಗ್ಲೂ ಅವ್ರಿಗಂತೂ ಒಳ್ಳೇದಾಗಲ್ಲ, ಇದು ಸತ್ಯ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಋಣವನ್ನ ತೀರಿಸಲಿಕ್ಕೆ ಕೆಲವರು ಹುಟ್ಟಿರ್ತಾರೆ, ಕೆಲವರು ನಿನ್ನ ಕರ್ಮವನ್ನು ಹೊತ್ಕೊಂಡು ಹೋಗೋದಕ್ಕೆ ಕೆಲವರು ಹುಡ್ತಾರೆ ಅಂತ. ಅರ್ಥ ಆಯ್ತಲ್ವಾ? ನಿನ್ನ ಕರ್ಮವನ್ನು ಹೊತ್ಕೊಂಡು ಹೋಗೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಒಂದು 100 ರೂಪಾಯಿನ ನನಗೆ ಗೊತ್ತು ಏನು ಆದ್ರೂ ಕಷ್ಟ ಅಂತ. ಯಾಕಂದ್ರೆ ಕಷ್ಟದ ಜೀವನದಲ್ಲಿ ನಾನು ಸಣ್ಣ ಒಂದು ಪರಿಹಾರ, ಪಾಪ ದೊಡ್ಡ ಕೋಟಿಗೆ ಬದುಕಿರ್ತಾರೆ. ನಾನು ಹೇಳ್ತೀನಿ ನೋಡಪ್ಪ, ಮಂಗಳವಾರ ಒಂದು ದೇವರಿಗೆ ಒಂದು ವೀಳ್ಯದೆಲೆ ಮಾಲೆ ಹಾಕಪ್ಪ ಅಂತ. ಆದ್ರೆ ಅವ್ರ ಕರ್ಮ ಫಲ ಹೇಗಿರುತ್ತೆ ಅಂತಂದ್ರೆ, ಆ ವೀಳ್ಯದೆಲೆ ಮಾಲೆ ಹಾಕೋದಕ್ಕೆ ಒಂದು 30 ರೂಪಾಯಿ ಕೊಟ್ಟು ಒಂದು ವೀಳ್ಯದೆಲೆ ತಗೊಳಕ್ ಅವ್ರ ಮೇಲೆ ದುಡ್ಡಿರಲ್ಲ ಆ ಕ್ಷಣ. ಅದೇ ಕರ್ಮ ಅನ್ನೋದು. ಯೋಚನೆ ಮಾಡಿ, ಹೋಗಿ ಒಂದು ನಿಂಬೆಹಣ್ಣಲ್ಲಿ ಒಂದು ತುಪ್ಪದ ದೀಪ ಹಚ್ಬಿಟ್ ಬಾಮ್ಮ ಅಂತ ಹೇಳಿದ್ರೆ, ಮನೇಲಿ ತುಪ್ಪ ಇರುತ್ತೆ, ನಿಂಬೆಹಣ್ಣು ತಗೊಳಕ್ 2 ರೂಪಾಯಿ ಇರಲ್ಲ ಪಾಪ ಅವ್ರ ಹತ್ರ. ಅಂದ್ರೆ ಅಯ್ಯ ಎಂತ ಕಷ್ಟ, ಬೇರೆಯವ್ರ ಹತ್ರ ಕೇಳಕ್ಕಾಗಲ್ಲ. 2 ರೂಪಾಯಿ ಯಾರ ಹತ್ರ ಕೇಳ್ತೀರಿ? ಮಗಳು ಕೊಡಲ್ಲ, ಮನೇಲಿ ಇರೋದಿಲ್ಲ. ಇದು ಕರ್ಮ ಅಂತಂದ್ರೆ. ಅಂತ ಕಷ್ಟಗಳನ್ನ ನಾನು ಕಿವಿಯಾರ ಕೇಳ್ತೀನಿ ಪ್ರತಿನಿತ್ಯ. ಆದ್ರಿಂದ ನಮ್ಗಾಗಿರೋ ಅನುಭವ ಜೀವನದಲ್ಲಿ ಯಾರಿಗೂ ಆಗೋದಿಲ್ಲ. ಯಾಕೇಳಿ, ಕಷ್ಟದಲ್ಲಿರೋರು, ಸುಖದಲ್ಲಿರೋರು, ಹಳೋಂತವ್ರು, ತಪ್ಪು ಮಾಡಿರೋರು, ಕ್ಷಮೆ ಯಾಚನೆ ಮಾಡೋವಂಥವ್ರು, ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಬಂದು ನಮ್ಗೇನೆ ಅರ್ಪಣೆ ಮಾಡೋದು. ಯಾಕೇಳಿ, ನಾವು ಅವ್ರ ಏನೇ ಕಷ್ಟಗಳು ಬಂದ್ರು ನಾವು ಸರ್ವಂ ಶ್ರೀ ಜಗದಾರ್ಪಣ ಮಸ್ತು ಅಂತ ಭಗವಂತನ ಕಳಿಸ್ತೀವಿ. ಅವ್ರ ಒಂದೊಂದು ಕಷ್ಟವನ್ನು ಕೇಳುವಂತವ್ರು ನಾವು. ನಮಗ್ ಕಷ್ಟ ಗೊತ್ತಿರುತ್ತೆ ತಾಯಿ, ಚಿಂತೆ ಮಾಡ್ಬೇಡಮ್ಮ, ನೀನು ಅವ್ರು ಎತ್ಕೊಂಡು ಹೋಗಿರೋದು ಹೋದ್ರೆ ಹೋಗ್ಲಿ, ಆದ್ರೆ ಅವ್ರದ್ದು ಬರ್ಬೇಕು ನಿನ್ ಜೀವನದಲ್ಲಿ, ಅದ್ರ ಅಷ್ಟ ಸಂಪಾದನೆ ಮಾಡ್ಬೇಕು ಅಂತ ನೆನ್ಸ್ಕೊಂಡು ಇವತ್ತಿಂದ ಒಂದು 108 ದಿನಗಳ ಕಾಲ ಪ್ರತಿದಿನ ಒಂದು ನಿಂಬೆಹಣ್ಣನ್ನ ತಗೊಂಡು, ಆ ನಿಂಬೆಹಣ್ಣ ಅವಳ ಹೆಸರು ನೆನ್ಸ್ಕೊಂಡು ಸೆಂಟರ್ ಕಟ್ ಮಾಡಿ ನಿನ್ನ ಬಾಗಿಲ ಹೊಸಲು ಹೊರಗಡೆ ಪ್ರತಿದಿನ ಸಾಯಂಕಾಲ ದೀಪ ಹಸ್ತಪ್ಪ, ಒಂದೊಂದು ನಿಂಬೆಹಣ್ಣು 108 ದಿನಗಳ ಅದು ಕಳಿಯೋ ಒಳಗಡೆ ಅವಳೇ ನಿನ್ನ ಹೊಸಲು ತುಳಿದು ಬರ್ತಾಳೆ. ಇದೇ ಸತ್ಯ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಬನ್ನಿ ಗುರುಗಳಿಂದ ಮಕ್ಕಳ ಮನೋವಿಕಾಸಕ್ಕೆ ಸೂಕ್ತವಾಗುವಂತಹ ಒಂದಿಷ್ಟು ಸಲಹೆ ಹಾಗೂ ಮಾರ್ಗದರ್ಶನವನ್ನ ಪಡೆಯೋಣ. ಗುರುಜಿ, ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಲ್ಲೇ ಇರ್ತಾರೆ ತಂದೆ ತಾಯಂದ್ರು. ಯಾವ ರೀತಿ ಗೊಂದಲ ಅಂತಂದ್ರೆ, ಅವನ್ ಯಾವ ರೀತಿ ಓದಿಸೋದು, ಅವನ್ಗೆ ಒಳ್ಳೆ ಟ್ಯೂಷನ್ಸ್ಗೆ ಹಾಕಿದ್ವಿ, ಒಳ್ಳೆ ಟೀಚರ್, ಈ ಒಳ್ಳೆ ಸ್ಕೂಲ್ಗೆ ಹಾಕಿದ್ವಿ, ಏನ್ ಹಾಕಿದ್ರು ಅವ್ನು ಓದ್ತಿಲ್ಲ, ಇನ್ ಹೆಂಗ್ ಓದಿಸ್ಬೇಕು? ತಲೆ ಕೆಟ್ಟೋಗ್ತಿದ್ದಾರೆ ಪಾಪ ಜನರು. ನಿಜವಾಗ್ಲು ನೋಡಿ, ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಪ್ರಗತಿಯನ್ನ ಹೊಂದಬೇಕು, ಚೆನ್ನಾಗಾಗ್ಬೇಕು, ಉತ್ತಮವಾದ ಏಳಿಗೆಯನ್ನ, ಸರಸ್ವತಿ ಪ್ರತೀಕದ ಒಂದು ರುದ್ರಾಕ್ಷವನ್ನ ನಾನು ಹೇಳ್ತೀನಿ, ಆ ರುದ್ರಾಕ್ಷವನ್ನು ಧಾರಣೆ ಮಾಡಿಸಿ. ಒಂದು ಸಣ್ಣ ಒಂದು ರುದ್ರಾಕ್ಷ, ಅದರಲ್ಲಿ 22 mm ಅಂತ ಹೇಳ್ತೀವಿ, 24 mm ನ ಗಾತ್ರ. ಅದು ಸಣ್ಣದಾಗಿರುತ್ತೆ, ತುಂಬಾ ದೊಡ್ಡದಲ್ಲ, ಸಣ್ಣದಾಗಿರುತ್ತೆ. ಆ ಸಣ್ಣದಾಗಿರತಕ್ಕಂತಹ ಒಂದು ಪ್ರತಿನಿತ್ಯ ಅದರಲ್ಲಿ ಇದೆ, ಆ ಒಂದು ರುದ್ರಾಕ್ಷೆಯಿಂದ ಏನೋ ಒಂದು ವಿಧವಾದ ಆಮ್ಲಜನಕ ಬಿಡುಗಡೆ ಆಗ್ತಾ ಇರುತ್ತೆ. ಆ ರುದ್ರಾಕ್ಷಿಗೆ ಜಸ್ಟ್ ಒಂದು ದಾರವನ್ನ ಪೋಣಿಸಿ ಕತ್ತಲ್ ಹಾಕುವಂಥದ್ದು, ಯಾವ್ದಾದ್ರೂ ಒಂದು ದಾರ. ಅದಕ್ಕೆ ಪ್ಯೂರ್ ವೆಜಿಟೇರಿಯನ್ ಅನ್ನೋದಿಲ್ಲ, ಯಾಕಂದ್ರೆ ಆ ರುದ್ರಾಕ್ಷಿಗೆ ಇರತಕ್ಕಂಥ ಮಹಾತ್ಮೆ. ಅದಕ್ಕಿಂತ ಮೇಲೆ ಇರ್ತಕ್ಕಂಥವ್ರಿಗೆ ತುಂಬಾ ಮಡಿಯಿಂದ ಇರ್ಬೇಕು. ಆ ರುದ್ರಾಕ್ಷಿ ಹಾಕೊಂಡ್ರೆ ಟಾಯ್ಲೆಟ್ಗೂ ಹಾಕೊಂಡು ಹೋಗ್ಬಾರ್ದು, ಅದನ್ನ ಹಾಕೊಂಡು ಆ ರೀತಿ ಪರಿಗಣಿಸ್ಬೇಕು. ಆ ರೀತಿ ಇಂಥದ್ದಕ್ಕಂಥದ್ದೆ ಎಕ್ಸಾಕ್ಟ್ ಆ ರುದ್ರಾಕ್ಷ. ಅದ್ರ ಬೆಲೆ ಸುಮಾರು ಒಂದು 500 ರೂಪಾಯಿ ಬೀಳ್ಬೋದು. ಒರಿಜಿನಲ್ ರುದ್ರಾಕ್ಷ ಅಂದ್ರೆ, ಡೂಪ್ಲಿಕೇಟ್ ಆದ್ರೆ 5 ರೂಪಾಯಿ, ನನಗೆ ಗೊತ್ತು, ಸರಿನಾ? ಅಂತ ರುದ್ರಾಕ್ಷಗಳು ಇಂಥ ಎಕ್ಸಾಮ್ ಟೈಮಲ್ಲಿ ವೇರ್ ಮಾಡಬಹುದು. ಮಕ್ಕಳು ಮೆಮೊರಿ ಲಾಸ್ ಆಗೋದಿಲ್ಲ, ಉತ್ತಮವಾದ ಸ್ಥಾನಕ್ಕೂ ಅವ್ರು ಹೋಗ್ತಿರ್ತಾರೆ.
ಅಥವಾ ನಾವು ಕ್ರಿಶ್ಚಿಯನ್ಸು ಅಥವಾ ನಾವು ಮತ್ತೊಮ್ಮೆ ಜನ ನಾವು ರುದ್ರಾಕ್ಷಿ ಬೇರ್ ಮಾಡಕ್ಕಾಗಲ್ಲ ಗುರುಗಳೇ ಅನ್ನೋರು ಏನ್ ಮಾಡ್ಬೋದು, ಆ ರುದ್ರಾಕ್ಷಿಯನ್ನ ರಾತ್ರಿ ನೀರಲ್ಲಿ ಹಾಕಿ ಮುಚ್ಚಿಟ್ಬಿಡ್ಬೇಕು, ಬೆಳಗ್ಗೆನೆ ಆ ನೀರು ಕುಡಿಬೇಕು. ಇಷ್ಟೇ ಸಿಂಪಲ್ ಎಥಿಕ್ಸ್. ಅದರಲ್ಲಿರ್ತಕ್ಕಂತ ಒಂದು ಆಮ್ಲಜನಕ ನೀರ್ ಜೊತೆ ಬಿಡುಗಡೆ ಆಗುತ್ತೆ. ಆ ನೀರನ್ನ ಕುಡಿತಾ ಇದ್ದಾಗ ದೇಹದಲ್ಲಿ ಮೆಮೊರಿ ಲಾಸ್ ಅನ್ನೋದು ವೃದ್ಧಿ ಆಗಲ್ಲ, ಚೆನ್ನಾಗಾಗುತ್ತೆ, ಏಕಾಗ್ರತೆ ಬರುತ್ತೆ, ಆಟೋಮೆಟಿಕಲಿ ಕಮ್ಮಿ ಆಗ್ಬಿಡುತ್ತೆ. 7 ಮುಖದ ರುದ್ರಾಕ್ಷಿ ಸರಸ್ವತಿಯ ಪ್ರತೀಕ ಮತ್ತು ಕುಬೇರನ ರುದ್ರಾಕ್ಷ ಅಂತಾನೆ ಹೇಳ್ತೀವಿ. ಮತ್ತು ಶನಿ ಮಂದ ಬುದ್ಧಿಯನ್ನ ಓಡಿಸುವಂತ ರುದ್ರಾಕ್ಷ ಅದು. ಇಟ್ಸ್ ವೆರಿ ಪವರ್ಫುಲ್. ಸಪ್ತ ಮಾತೃಕೆಯರ ಪ್ರತೀಕ ಅದು. ಅದನ್ನ ಧಾರಣೆ ಮಾಡ್ಬೋದು. ಆದ್ರೆ ಒರಿಜಿನಲ್ ಬೀಟ್ಸ್ ತಗೋಬೇಕು, ನಿಮ್ಗೆ ಅದು ಸಿಗ್ಬೇಕು. ಅದ್ ಸಿಗೋಂತ ಪ್ರದೇಶಗಳು ಕೆಲವೊಂದು ತಿಳ್ಕೊಳ್ಳಿ, ಇಲ್ಲಾಂದ್ರೆ ನಮ್ಮ ಆಶ್ರಮಕ್ಕೆ ಫೋನ್ ಮಾಡಿ ಕೇಳ್ಕೊಳ್ಳಿ, ಅದಕ್ಕೇನಾದ್ರೂ ಒಂದು ದಾರಿಯನ್ನು ವ್ಯವಸ್ಥೆ ಮಾಡಬಹುದು. ಇನ್ನ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಏನ್ ಹೇಳ್ತೀವಿ, ಏನೋ ಒಂದು ಪೂಜೆ ಇದೆ, ಏನೋ ಒಂದು ಕರ್ಮಫಲ ಇದೆ, ನಾವೇನ್ ಹೇಳ್ತೀವಿ, ನಾಗರಿಕಲ್ಗೆ ಹಾಲು ಹಾಕ್ತಿವಿ. ಒಬ್ಬ ಹುಡುಗ ಇರ್ತಾನೆ, ನಾನು ಎಲ್ಲೋ ಒಂದು ಬಸವಣ್ಣವರ ವಚನಗಳಲ್ಲಿ ಕೇಳಿರೋಂತ ಒಂದು ಮಾತಿದು. ಅವ್ನು ಹೋಗ್ತಾನೆ ನಾಗರಿಕಲ್ಗೆ ಹಾಲಾಕಿ ಚೆನ್ನಾಗಿ ಪೂಜೆ ಮಾಡ್ತಾನಂತೆ. ಪೂಜೆ ಮಾಡ್ಕೊಂಡು ಉರುಳು ಸೇವೆ ಮಾಡ್ಕೊಂಡು ಒಂದು 5 ಪ್ರದಕ್ಷಿಣೆ ಮಾಡ್ಕೊಂಡು ಹಿಂಗ್ ಮೆಟ್ಲಿಳಿತಾ ಇದ್ರೆ ಅಲ್ಲಿ ಸಂಧಿಯಿಂದ ಒಂದು ನಾಗರ ಬಂದಿದ ತಕ್ಷಣ, ಏ ನಾಗರ ಒಡಿರೋ ನಾಗಕಂಡ ಒಡಿಯೋ ಹಾವು ಸರ್ಪ ಬಂತು ಒಡಿಯೋ ಅಂತಾನಂತೆ. ಅಂತಂದ್ರೆ ಇಲ್ಲಿ ಕಲ್ಲಿನ ಸರ್ಪಕ್ಕೆ ಪೂಜೆ, ಜೀವಂತ ಸರ್ಪಕ್ಕೆ ಏನು ಅದಕ್ಕೆ ಬೇಡ, ಅದು ಹೇಳ್ಬಾರ್ದು, ಪಾಪ ಆಗತ್ತೆ. ಅದರಿಂದ ನೋಡಿ ಎಂತ ಒಂದು ಜನ ಇದ್ದಾರೆ. ಹೇಗೆ ಅಂತಂದ್ರೆ ಗಣಪತಿನ ಡೈಲಿ ಪೂಜೆ ಮಾಡೋದು, ತಂದೆ ತಾಯಿನ ಬೈಯೋದು. ಎಲ್ಲಿ ವಿದ್ಯಾಭ್ಯಾಸ ಬರುತ್ತೆ ನಿಮ್ಗೆ? ಅರ್ಥ ಆಯ್ತಾ? ಅಂತಂದ್ರೆ ಗಣಪತಿ ಪ್ರಪಂಚದಲ್ಲೇ ತಂದೆ ತಾಯಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಹೇಳಿ ಅವನ್ ಬ್ರಹ್ಮಾಂಡವನ್ನೇ ತಂದೆ ತಾಯಿಯನ್ನು ಪ್ರದಕ್ಷಿಣೆ ಮಾಡಿ ತಂದೆ ತಾಯಿ ಹತ್ರ ಗೌರವವನ್ನು ಇಟ್ಕೊಂಡ. ತುಂಬಾ ಅದ್ಭುತವಾದ ಗೌರವವನ್ನು ಗಳಿಸ್ದ ತಂದೆ ತಾಯಿ ಹತ್ರ. ಹೌದೋ ಇಲ್ವೋ? ತಂದೆ ತಾಯಿನ ಪೂಜಿಸಿ ಅವನು ತಂದೆ ತಾಯಿನ ಇವರೇ ಎಲ್ಲ ಸರ್ವಸ್ವ, ಇವರೇ ದೈವ ಅಂತ ಹೇಳಿ ಬ್ರಹ್ಮಾಂಡ 14 ಲೋಕಗಳು ಎಲ್ಲವೂ ಇವರೇ ತಂದೆ ತಾಯಿನೇ, ಇವರೇ ಅಂತ ಹೇಳಿ ಅವ್ರನ್ನ 3 ಪ್ರದಕ್ಷಿಣೆ ಮಾಡಿ ಸುತ್ತಿ ಬಂದಿದ್ರಿಂದ ಸಾಮಗಾನ ಸೃಷ್ಟಿ ಸಕಲ ವಿದ್ಯಾ ಗಣಪತಿ ಪ್ರಪ್ರಥಮ ಪೂಜೆಯ ಅಧಿಪತಿ ಎಂಬ ಪಟ್ಟವು ಅವನಿಗೆ ಸಿಕ್ತು. ಆಗ ಮತ್ತೊಂದು ಅಲ್ಲಿ ಸಮಸ್ಯೆ ಬಂತು. ಏನು ಅಂತಂದ್ರೆ ಇವನ್ಗೆ ವಿವಾಹನೇ ಇಲ್ಲ, ಹೆಂಗೆ ಪ್ರಪಂಚವನ್ನು ಪರಿಪಾಲನೆ ಮಾಡೋದು, ಇಂಥ ಪ್ರಪ್ರಥಮ ಪೂಜಾ ಅಧಿಕಾರವನ್ನು ಹೆಂಗೆ ಕೊಡೋದು ಅಂತ ಒಂದು ಸಮಸ್ಯೆ ಬಂತು. ಆಗ ಯೋಚನೆ ಮಾಡ್ದ, ಅಷ್ಟಸಿದ್ಧಿದಾಯಕ. ಅಷ್ಟಸಿದ್ಧಿ ಅಂತಂದ್ರೆ ಸಿದ್ಧಿಗಳು, ಅಷ್ಟಸಿದ್ಧಿಗಳು ಸಿದ್ಧಿ ಬುದ್ಧಿ ಇವೆಲ್ಲ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಅಂತಂದ್ರೆ ಅವ್ರು ಹೆಣ್ಣು ಮಕ್ಕಳಲ್ಲ, ಸಿದ್ಧಿಗಳು. ಮನುಷ್ಯನ್ ಬೇಕಾಗಿರೋ ಅಷ್ಟಸಿದ್ಧಿಗಳು ಅವನು ಮದುವೆ ಅವನ ವಶದಲ್ಲಿ ಇಟ್ಕೊಂಡ್ಬಿಡ್ತಾನೆ ಅಷ್ಟೇ. ಅದಕ್ಕೆ ಗಣಪತಿಯನ್ನ ಪೂಜೆ ಮಾಡಿದ್ರೆ ಅಷ್ಟಸಿದ್ಧಿಗಳು ಪ್ರಾಪ್ತಿ ಆಗತ್ತೆ. ಒಂದು, ಎರಡನೇದಾಗಿ ವಿದ್ಯಾಭ್ಯಾಸನೂ ಬರುತ್ತೆ. ಆದ್ರೆ ವಿದ್ಯಾಭ್ಯಾಸ ಅಷ್ಟಸಿದ್ಧಿ ಇವೆರಡೂ ಜೊತೆಲಿ ಇದ್ದಾಗ ಗಣಪತಿನ ಚೆನ್ನಾಗಿ ಪೂಜೆ ಮಾಡೋದು, ತಂದೆ ತಾಯಿ ಹತ್ರ ವಿರೋಧ ಪಕ್ಷ. ಈ ರೀತಿ ಮಾಡಿದ್ರೆ ಎಲ್ಲಿ ವಿದ್ಯಾಭ್ಯಾಸ ಬರುತ್ತೆ? ಅದಕ್ಕೆ ಹೇಳುದು, ಎಷ್ಟೋ ಜನ ಮಕ್ಕಳು ಹಂಗೆ ಮಾಡೋದು. ಏನು ಭಕ್ತಿ ಅಂದ್ರೆ ಭಕ್ತಿ, ಶ್ರದ್ಧೆ, ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಗಣಪತಿ ಅಷ್ಟೋತ್ರ ಏನು ಗುರುಜಿ ಹೇಳ್ಬಿಟ್ಟಿದ್ದಾರೆ, ಕಣಗಳು ಎಲ್ಲ ಪೂಜೆ ಮಾಡೋದು. ತಾಯಿ ಏನಾದ್ರ ಅವಾಗ ಬೈಯೋದು, ತಂದೆನ್ ಬೈದು, ಕೇರ್ಲೆಸ್, ಅವ್ರ ಮಾತೆ ಕೇಳಲ್ಲ. ನಿಜವಾಗ್ಲೂ ಹಂಗ್ ಮಾಡಿದ್ರೆ ಅದಾಗೋದಿಲ್ಲ. ಯಾವಾಗ್ಲೂ ಭಗವಂತನ್ಗೆ ಏನ್ ಗೌರವ ಕೊಡ್ತೀವೋ ತಂದೆ ತಾಯಿಗೆ ಅದೇ ಗೌರವ ಕೊಡಬೇಕು. ಮಕ್ಕಳ ವಿಚಾರದಲ್ಲಿ ಫಸ್ಟ್ ಅಲ್ಲಿಂದನೇ ಸಂಸ್ಕಾರ ಕಲಿಬೇಕು ಮಕ್ಕಳು. ಕೋಪ ಮಾಡ್ಕೋಬೇಡಿ ಮಕ್ಕಳೆಲ್ಲ ಕಾರ್ಯಕ್ರಮ ನೋಡ್ತಿದ್ರೆ, ಸರಿನಾ? ನೀವು ಸ್ವಲ್ಪ ಸಂಸ್ಕಾರನ ಕಲೀರಿ ಅಂತ ಇರೋ ನಿಜಾಂಶವನ್ನ ನೇರವಾಗಿ ತಿಳಿಸ್ತಿದ್ದೀನಿ ನಾನು ಅಷ್ಟೇ. ನೋಡಿ, ನಾನು ಎಷ್ಟು ನಗ್ನಗ್ತಾ ತಿಳಿಸ್ತೀನಿ. ನನ್ ಕೋಪ ಬರ್ತಿದ್ಯಾ? ಇಲ್ಲ, ಹಂಗ್ ಕೋಪ ಮಾಡ್ಕೋಬಾರ್ದು. ಕೋಪ ಬಂದ್ರು ತಾಳ್ಮೆ ತಗೊಂಡ್ಬಿಡ್ಬೇಕು. ಅಯ್ಯೋ, ಅವ್ರ ಕರ್ಮದಲ್ಲಿ ಅವ್ರು ಹೋಗ್ತಾರೆ ಬಿಡು ಅಂತ. ಹೌದಲ್ವಾ? ಅವ್ರ ಕರ್ಮ ಅವರಲ್ಲಿ ಹೋಗ್ತಾರೆ ಅಂತ ಬಿಟ್ಬಿಡ್ಬೇಕು. ನಾಯಿಗಳು ಬೊಗಳ್ತಾ ಇದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ನೋಡಿ, ಒಂದ್ ಸ್ಕೂಲಲ್ಲಿ ಒಂದ್ ಮಾಸ್ಟರ್ ಇರ್ತಾರೆ, ಯಾರೋ ಹೇಳ್ತಿದ್ರು, ಒಂದ್ ಸ್ಕೂಲಲ್ಲಿ ಒಂದ್ ಟೀಚರ್ ಇರ್ತಾರಂತೆ. ಆ ಟೀಚರು ಪಾಪ ತುಂಬಾ ಲಕ್ಷಣವಾಗಿ ಪೂಜೆ ಪುನಸ್ಕಾರ ಸೌಂದರ್ಯ, ಒಂದು ಕಾಲೇಜು ಲೆಕ್ಚರ್ ಅಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಿರ್ತಾರೆ. ಅಲ್ಲಿ ಎಲ್ಲರೂ ಪಾಠ ಮಾಡ್ತಿರ್ತಾರೆ, ತುಂಬಾ ಸೌಂದರ್ಯವಂತರಾಗಿರ್ತಾರೆ ಆ ಟೀಚರ್. ಅದನ್ನ ಕೆಲವರು, ಓ ದೈವಿ ಸ್ವರೂಪಳು, ಸರಸ್ವತಿ ರೂಪದಲ್ಲಿ ನಂಗೆ ಕಾಣಿಸ್ತಿದ್ದಾಳೆ ಅಂತೇಳಿ ಎಲ್ಲರೂ ಪಾಠವನ್ನೆಲ್ಲ ಹೇಳ್ಕೊಂಡಿದ್ರೆ, ಕೆಲವರು ಲಾಸ್ಟ್ ಡೆಸ್ಕ್ ಅಲ್ಲಿ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಮೇಲೆ ಕಾಮೆಂಟ್ಸ್ ಬರೆಯುವಂಥದ್ದು, ಗುರುಗಳ ಮೇಲೆ ನಗಿಯುವಂಥದ್ದು, ಅವ್ರನ್ನ ರೇಗಿಸುವಂಥದ್ದು, ಇಂಥವೆಲ್ಲ ಮಾಡ್ತಿರ್ತಾರೆ. ಅವ್ರು ಕೇಳಿಸೋ ತರನೇ ಬೈತಿರ್ತಾರೆ. ಸಾಕು, ನಿನ್ನ ಸ್ಪೀಚ್ ಕೊಟ್ಟಿದ್ದು, ಹೋಗ ಆಚೆಗೆ ಅಂತ ಹೇಳ್ತಿರ್ತಾರೆ. ಗುರುಗಳನ್ನ ಬೈತಾ ಇರೋಂಥದ್ದು.
ಅದು ಒಬ್ಬೊಬ್ಬರೊಂದೊಂದು ದೃಷ್ಟಿ ಇರುತ್ತೆ, ಏನೋ ಮಾಡಕ್ಕಾಗಲ್ಲ. ಆದ್ರೆ ಆ ತಾಯಿ ಏನ್ ಅನ್ಕೊಂತಾಳೆ, ಆ ಹಿಂದೆ ಯಾವ್ದೋ ನಾಯಿಗಳು ಹುಚ್ಚ ನಾಯಿಗಳು ಬೊಗಳ್ತಿದೆ, ನಾನ್ ಪಾಠ ನಾನು ಮಾಡ್ತೀನಿ ಅಂತ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು. ಯಾರು ಏನ್ ಅನ್ಕೊಂಡ್ರೆ ಏನು, ನಮ್ ಕೆಲ್ಸ ನಾವು ಕರೆಕ್ಟ್ ಆಗಿ ಮಾಡ್ಬೇಕು, ಪ್ರವಚನ ಕೊಡ್ಬೇಕಷ್ಟೇ. ಅದೇ ರೀತಿ ಗುರುಗಳು ಪಾಠ ಮಾಡ್ಬೇಕು. ಒಂದ್ ಶಿಷ್ಯ ಬೈತಾ ಇರ್ತಾನೆ, ಒಳಗಡೆ ಯಾವಾಗ್ಲೂ ಬೈಕೊಂಡಿರ್ತಾನೆ, ನನ್ನೇ ಎಬ್ಬಿಸಿ ಹೊಡಿತಾನೆ ಅಂತ. ಏನ್ ಮಾಡಕ್ಕಲ್ಲ, ಅದು ಅವನ್ ಕರ್ಮ ಅನುಭವಿಸ್ಲಿಕ್ಕೆ ಅವ್ನ ಆ ರೀತಿ ಅಂತಂದಾಗ ನಾವೇನು ಮಾಡಕ್ಕಾಗಲ್ಲ. ಅದರಿಂದ ಅವ್ರು ಮಾಡಿದ ಕರ್ಮ ಅವ್ರದ್ದು. ಅದಕ್ಕೆ ನಾನು ಈ ದಿನ ನಿಮ್ಗೊಂದು ನೀತಿ ಪಾಠ ಏನ್ ಹೇಳ್ತಿದ್ದೀನಿ, ದಯವಿಟ್ಟು ಗುರುಗಳಿಗೆ ಗೌರವ ಕೊಡೋದ್ ಕಲೀರಿ. ಎತ್ತ ತಂದೆ ತಾಯಿಗೆ ಗೌರವ ಕೊಡೋದ್ ಕಲೀರಿ. ಎತ್ತ ತಂದೆ ತಾಯಿಗೆ, ಗುರುವಿಗೆ, ಈ 3 ಜನಕ್ಕೆ ಯಾರು ಗೌರವ ಕೊಟ್ಬಿಡ್ತಾರೋ ನಿಜವಾಗ್ಲೂ ಅವ್ರ ಜೀವನದಲ್ಲಿ ವಿದ್ಯಾಭ್ಯಾಸ ಅನ್ನೋದು ಕೊರತೆ ಇರೋದಿಲ್ಲ. ಯಾವುದೋ ಒಂದು ಜ್ಞಾನ ಬಂದೇ ಬರುತ್ತೆ, ಅದೇ ಸಿದ್ಧಿ ಆಗ್ಬಿಡುತ್ತೆ. ಇಷ್ಟೇ, ತಂದೆ ತಾಯಿ ಗುರುವಿಗೆ ಗೌರವವನ್ನು ಕೊಟ್ಟಾಗ ಅಷ್ಟ ಸಿದ್ಧಿಗಳು ಆಟೋಮೆಟಿಕಲಿ ದೇಹ ಬಂದ್ಬಿಡುತ್ತೆ, ಯಾವ ಪ್ರಾಬ್ಲಮ್ಮೂ ಇಲ್ಲ. ಇನ್ನ ಇದು ಕರ್ಮದ ಒಂದು ಸಂಸ್ಕಾರದ ಪದ್ಧತಿ ಆಯ್ತು. ಇನ್ನ ಪೂಜೆ ಪುನಸ್ಕಾರಗಳು ಏನು? ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷವಾಗಿ ವಿಶೇಷವಾಗಿ ನಾವು ಕಂಡಿಡಿಯುವಂಥದ್ದು ಏನು? ಯಾವತ್ತೇ ಆಗ್ಲಿ ಬಲಮುರಿ ಗಣಪತಿ ಮನೇಲಿಟ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂಟೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇದು ನಾನು ಅನಾಲಿಸಿಸ್ ಮಾಡಿ ಹೇಳಿರೋಂತ ವಿಚಾರ, ತಿಳ್ಕೊಂಡಿರೋಂತ ವಿಚಾರ. ಗಣಪತಿ ಅಥರ್ವ ಶೀರ್ಷಕದಲ್ಲಿ ಇದರ ಸಂಪೂರ್ಣ ಮಾಹಿತಿಗಳು ನಮ್ಗೆ ಸಿಗುತ್ತೆ. ಗಣಪತಿ ಎಡಗಡೆ ಈಗ ಸೊಂಡ್ಲಿ ಇರ್ಬೇಕು, ಈಗ ಸೊಂಡ್ಲಿ ಹಿಂಗ್ ಬಂದಿರುತ್ತೆ, ಎಡಗಡೆನೆ ಹಿಂಗ್ ತಿರುಗಿರ್ಬೇಕು. ಆ ಎಡಗಡೆ ತಿರುಗಿರೋದಕ್ಕೆ ಕೈಯಲ್ಲಿ ಸರಸ್ವತಿಗಳ ಗೆರೆಗಳನ್ನ ಹಿಂಗ್ ಇಟ್ಕೊಂಡಿರ್ತಾನೆ, ವಿದ್ಯೆಗಳನ್ನ. ಬಲಗಡೆ ಇರೋದಕ್ಕೆ ಇಲ್ಲಿ ಕಡುಬಿಟ್ಕೊಂಡಿರ್ತಾನೆ, ಇಲ್ಲಿ ಅಮೃತ ಕಳಶ ಇಟ್ಕೊಂಡಿರ್ತಾನೆ. ಅವ್ನು ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕಷ್ಟೇ, ಮಂದ ಬುದ್ಧಿಯಾಗಿ ಆರಾಮಾಗಿ. ಯಾಕೇಳಿ, ಗಣಪತಿ ಭೋಜನ ಪ್ರಿಯ. ಹೌದು. ಮತ್ತೆ ಎಷ್ಟೋ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದೆ, ಬ್ರಾಹ್ಮಣ ಭೋಜನ ಪ್ರಿಯ ಅಂತ. ನಿಜವಾಗ್ಲೂ ಬ್ರಾಹ್ಮಣ ಭೋಜನ ಪ್ರಿಯ ಅಲ್ಲ, ಬಹುಜನ ಪ್ರಿಯ. ಅದಕ್ಕೆ ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ. ನಾನು ಬ್ರಾಹ್ಮಣ, ನನ್ಗೆ ಎಲ್ರು ಬೇಕು, ನನ್ನ ದ್ವೇಷ ವಂಚನೆ ಎಲ್ಲೂ ಇಲ್ಲ. ಎಲ್ರು ಬೇಕು, ಒಳ್ಳೆಯವರು ಬೇಕು, ಕೆಟ್ಟವ್ರು ಎಲ್ರು ಬೇಕು. ಅವರಲ್ಲಿರೋದು ಉಪಯೋಗ ಮಾಡ್ಕೊಳ್ಳೋದೇ ನನ್ನ ಬುದ್ಧಿತನ. ಅವ್ರು ಒಳ್ಳೆಯವರಾಗಿದ್ದು ಕೆಟ್ಟವರಾಗಿರ್ಬೋದು, ಅವರಲ್ಲಿರೋ ಒಳ್ಳೆತನ ಉಪಯೋಗ ಮಾಡ್ಕೊಳ್ಳೋದು ನಮ್ಮ ಬುದ್ಧಿತನ. ಹಾಗೆ ಗಣಪತಿ ಭೋಜನ ಪ್ರಿಯ. ಈ ಕಡೆ ಇದ್ದಾಗ ವಿದ್ಯಾಪ್ರಿಯ, ಅವನಲ್ಲಿ ವಿದ್ಯೆಯೂ ಇರುತ್ತೆ. ಅದರಿಂದ ಆ ವಿದ್ಯಾವನ್ನ ಏನ್ ಮಾಡ್ಬೇಕು ಅಂತ ಗಣಪತಿಯನ್ನ ತಂದು ಮನೇಲಿ ಇಟ್ಕೊಬೇಕು. ಕೆಂಪು ಕಣಗಳೆ ಹೂವ ಅಥವಾ ಶ್ವೇತ ಕಣಗಳೆ ಹೂವದಿಂದ ಪ್ರತಿದಿನ ಓಂ ಗಂ ಗಣಪತೆ ನಮಃ ಅಂತೇಳಿ 21 ಕಣಗಳ ಹೂವದಿಂದ ಪೂಜೆ ಮಾಡಿ, ಒಂದು ತುಪ್ಪದಲ್ಲಿ ಒಂದು ಆರತಿ ಮಾಡಿ ಮಂಗಳಾರತಿ ಮಾಡ್ಕೊಳ್ಳಿ. ಡೈಲಿ ಈ ನಿಮ್ ಮಕ್ಕಳಿಗೆ ಇದನ್ನ ಅಭ್ಯಾಸ ಮಾಡ್ಬಿಡು. ಸಣ್ಣ ಗಣಪತಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ನೇರವಾಗಿ ಹೋಗೋದು, ಕಣಗಳು ಏನೋ ಇಟ್ಟು ಆ ಗಣಪತಿಗೆ ಒಂದು ತುಪ್ಪದ ಆರತಿ ಮಾಡಿ ನಮಸ್ಕಾರ ಮಾಡ್ಕೊಂಡು ಮತ್ತೆ ಡ್ರೆಸ್ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ಬೇಕು. ಇದು ಈ ವಯಸ್ಸಿನಾನೆ ಕಲ್ಸ್ಬಿಡಿ. ಕೇವಲ 1 ವರ್ಷದಲ್ಲಿ ಅವನಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂತ ನೀವೇ ನೋಡಿ. ಇಷ್ಟೇ. ಅದರಿಂದ ನಾನು ಹೇಳುವಂತದನ್ನ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದೇ ಆಗತ್ತೆ. ಚಿಂತೆ ಮಾಡಬೇಡಿ. ಯಾವಾಗ್ಲೂ ನಾನು ಒಳ್ಳೆ ವಿಚಾರಗಳನ್ನ ತಿಳಿಸ್ತೀನಿ. ಕೆಲವರು ಮನಸ್ಸು ನೋವಾಗ್ಬೋದು, ಯಾಕೆ ಗುರುಗಳು ನೇರವಾಗಿ ತಿಳಿಸ್ತಾರೆ ಅಂತ. ಆದ್ರೆ ಎಲ್ಲವೂ ಹೇಳೋದು ನಾನು ನಿಮ್ಮ ಒಳ್ಳೇದಕ್ಕೆ. ನನ್ನಲ್ಲಿ ದುರುದ್ದೇಶ ಇಲ್ಲ. ನನಗೆ ಪ್ರಪಂಚದಲ್ಲಿ ಕೆಲವೊಂದು ಜನಗಳು ನೀತಿ ಪಾಠಗಳನ್ನ ಕಲಿಬೇಕು, ಅದೇ ನನ್ನ ಸದುದ್ದೇಶ ಆಗತ್ತೆ. ಎಲ್ಲರಿಗೂ ಒಳ್ಳೇದೇ ಆಗತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ.